ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರುನಾಡು ಜಾಬ್ ಅಲರ್ಟ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನವನ್ನ ನಾವು ಹೇಗೆ ಓದಬೇಕು ಮತ್ತು ಯಾವೆಲ್ಲ ಪುಸ್ತಕಗಳನ್ನ ನಾವು ಪಟ್ಟಿ ಮಾಡ್ಕೊಬೇಕು, ಮತ್ತೆ ಆ ಪುಸ್ತಕಗಳನ್ನ ಓದುವಂತಹ ವಿಧಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ನಾವು ಯಾವೆಲ್ಲ ಕೌಶಲ್ಯಗಳನ್ನ ಬಳಸಿ ಓದ್ಬೇಕು ಅನ್ನುವಂತಹದ್ದು. ನಿರ್ದಿಷ್ಟ ಪತ್ರಿಕೆಯನ್ನ ಓದುವಂತಹದ್ದು ಒಂದು ಭಾಗ ಆದ್ರೆ, ಸಾಮಾನ್ಯ ಜ್ಞಾನ ಅನ್ನುವಂತಹದ್ದು ವಿಶಾಲವಾದಂತಹದ್ದು. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಾವು ಸಾಮಾನ್ಯ ಜ್ಞಾನಕ್ಕೆ ಸಾಕಷ್ಟು ವಿಷಯಗಳನ್ನ ಸಂಗ್ರಹಿಸಬೇಕಾಗುತ್ತೆ, ಸಾಕಷ್ಟು ಪುಸ್ತಕಗಳನ್ನ ಓದಬೇಕಾಗುತ್ತೆ, ಮತ್ತೆ ನಮ್ಮದೇ ಆದಂತಹ ವಿಶೇಷವಾದಂತಹ ಅಧ್ಯಯನ ವಿಧಾನವನ್ನ ರೂಪಿಸ್ಕೊಬೇಕಾಗುತ್ತೆ. ಹಾಗಾಗಿ ಸಾಮಾನ್ಯ ಜ್ಞಾನವನ್ನ ಯಾರೆಲ್ಲ ಓದ್ಬೇಕು ಅಂತಿದ್ರು ಪ್ರಾಥಮಿಕ ಹಂತದಲ್ಲಿ, ಈಗ ಯಾರು ಪ್ರಾರಂಭ ಮಾಡಿದ್ರು ಅಂತವ್ರೆಲ್ಲರಿಗೂ ಸಹ ಉಪಯುಕ್ತವಾಗುವಂತೆ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ನಾವು ಸುದೀರ್ಘವಾಗಿ ಓದುವಂತಹ ಹಂತದವರೆಗೂ ಸಹ ಸಾಮಾನ್ಯ ಜ್ಞಾನದ ವಿಷಯವನ್ನ ಒತ್ತು ತಂದಿದ್ದೇನೆ. ಎಲ್ಲರೂ ಸಹ ಕೇಳಿ ಉಪಯುಕ್ತವಾಗ್ತದೆ. ಮತ್ತೆ ನೀವು ಸಹ ಈ ತರದ ಕೌಶಲ್ಯಗಳನ್ನ ಅಳವಡಿಸಿಕೊಳ್ಳುವ ಮುಖಾಂತರ ಯಾವುದೇ ಪರೀಕ್ಷೆಯನ್ನ ಸಾಮಾನ್ಯ ಜ್ಞಾನದಲ್ಲಿ ನಾವು ಸುಮಾರು 80ಕ್ಕಿಂತ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಲು ಸಹಾಯವಾಗುತ್ತೆ. ನಾನು ಎದುರಿಸುವಂತಹ ಪರೀಕ್ಷೆಗಳಿಗೆ ಸಾಮಾನ್ಯ ಜ್ಞಾನದ ಅಧ್ಯಯನವನ್ನ ಈ ಮಾದರಿಯಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ಇನ್ನೆಲ್ಲಾ ಬೇರೆ ಅಭ್ಯರ್ಥಿಗಳಿಗೂ ಸಹ ಈ ಸಹಾಯ ಉಪಯುಕ್ತವಾಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ತರಗತಿಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ಈ ತರಗತಿಯ ಉಪಯುಕ್ತತೆ ನಿಮಗಾಗಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಂತ ತಮ್ಮ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ. ಇವತ್ತು ಸಾಮಾನ್ಯ ಜ್ಞಾನ ವಿಷಯವನ್ನ ಯಾವ ರೀತಿಯಾಗಿ ಓದಬೇಕು, ಯಾವ ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡಬೇಕು, ಮತ್ತೆ ಅದಕ್ಕೆಲ್ಲ ಬಳಸುವಂತಹ ಸ್ಟಡಿ ಮೆಟೀರಿಯಲ್ಸ್ ಕುರಿತು ತರಗತಿಯನ್ನ ಪ್ರಾರಂಭ ಮಾಡ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೂ ಸಹ ನಾನು ಸಾಕಷ್ಟು ತರಗತಿಗಳನ್ನ ಹಂಚ್ಕೊಂಡಿದ್ದೇನೆ ನಿಮ್ ಜೊತೆ. ಆ ತರಗತಿಯಲ್ಲಿರುವಂತಹ ಯಾವುದಾದರೂ ಸಂಶಯಗಳಿರ್ಬೋದು ಅಥವಾ ನಿಮ್ಮ ಪ್ರಶ್ನೆಗಳನ್ನ ಮುಕ್ತವಾಗಿ ಕಾಮೆಂಟ್ ಮುಖಾಂತರ ಹಂಚ್ಕೊಳ್ಳಿ, ನಾನು ಅದಕ್ಕೆ ಉತ್ತರವನ್ನ ನೀಡ್ತೇನೆ. ಅಥವಾ ನನ್ನ ಫೋನ್ ನಂಬರ್ ಅನ್ನ ಕೊಡ್ತೇನೆ, ಆ ಫೋನ್ ನಂಬರ್ ಮುಖಾಂತರವೂ ಸಹ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರುವಂತಹ ಗೊಂದಲಗಳನ್ನ ಬಗೆಹರಿಸ್ಕೊಬಹುದು ಅಂತ ಕೇಳ್ಕೊಂತ ಸ್ನೇಹಿತರೆ, ತರಗತಿಯನ್ನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನಮಗೆ ಈಗ ಪರೀಕ್ಷೆ ಎನ್ನುವಂತಹದ್ದು ನಾವು ತೆಗೆದುಕೊಂಡಾಗ ನಾನೊಂದು ಯುದ್ಧವಿದ್ದಂತೆ ಅಂತ ಭಾವಿಸ್ತೇನೆ. ಯಾರೇ ಸ್ಪರ್ಧಾರ್ಥಿಗಳಿರ್ಬೋದು, ಅಲ್ಲಿರುವಂತಹ ಎಲ್ಲರೂ ಸಹ ಏನಾಗಿರ್ತಾರೆ ಅಂದ್ರೆ ಒಂದು ಸೈನಿಕರ ರೀತಿಯಾಗಿರ್ತಾರೆ ಅನ್ನುವಂತಹದ್ದು. ಅಲ್ಲಿ ನಿಮ್ಮ ಪರೀಕ್ಷೆ ಎನ್ನುವಂತಹದ್ದು ನೋಡಿದಾಗ ನೀವು ಎಲ್ಲರೂ ಸಹ ಒಂದು ಹುದ್ದೆಗೆ ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲರೂ ಸಹ ತಮ್ಮ ಗುರಿಯನ್ನ ತಲುಪೋದಕ್ಕೋಸ್ಕರ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗಾಗಿ ಒಂದು ಯುದ್ಧದಂತೆ ಅಂತ ಭಾವಿಸಿದಾಗ ಅಲ್ಲಿ ಗೆಲುವು ಮಾತ್ರ ಮುಖ್ಯವಾಗುತ್ತೆ ಅನ್ನುವಂತಹದ್ದು. ಎಷ್ಟು ಜನ ಯುದ್ಧದಲ್ಲಿ ಭಾಗವಹಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮಗೆ ಅಲ್ಲಿ ಬರುವಂತಹ ಗೆಲುವು ಬಹಳ ಮುಖ್ಯ ಆಗಿರುತ್ತೆ ಅನ್ನುವಂತಹದ್ದು. ಒಂದೇ ಹುದ್ದೆಯಲ್ಲಿ 10 ಹುದ್ದೆಯಲ್ಲಿ 50 ಹುದ್ದೆಯಲ್ಲಿ 80 ಹುದ್ದೆಯಲ್ಲಿ ಇಷ್ಟು ಹುದ್ದೆಗಳಲ್ಲಿ ಬಹಳ ಮುಖ್ಯವಾದಂತಹದ್ದು ಏನಪ್ಪಾ ಅಂದ್ರೆ ನಮಗೆ ಒಂದು ಹುದ್ದೆ ನಾವು ಅದನ್ನ ಗೆಲುವನ್ನ ಪಡ್ಕೊಬೇಕು ಅನ್ನುವಂತಹದ್ದು. ಹಾಗಾಗಿ ಪರೀಕ್ಷೆಯನ್ನು ನಾವೊಂದು ಈ ರೀತಿಯಾಗಿ ಪರಿಗಣಿಸಿದಾಗ ನಮಗೆ ಅದರ ನೇರವಾದ ಗುರಿ ಕಾಣುತ್ತೆ. ಹಾಗಾದ್ರೆ ಪರೀಕ್ಷೆ ಅಂತ ಒಂದು ಯುದ್ಧ ಅಂತ ನಾವು ಮಾಡ್ಕೊಂಡಾಗ ಅದಕ್ಕೆ ಒಂದಿಷ್ಟು ಸಲಕರಣೆಗಳು ಮುಖ್ಯ. ಪ್ರತಿ ಯುದ್ಧಕ್ಕೂ ಹೇಗೆ ಸಲಕರಣೆಗಳು ಮುಖ್ಯವೋ ನಾವು ಒಂದು ಪರೀಕ್ಷೆಯನ್ನು ಎದುರಿಸೋದಕ್ಕೆ ಒಂದು ಸಲಕರಣೆಗಳು ಮುಖ್ಯ. ಯಾವೆಲ್ಲ ಸಲಕರಣೆಗಳು? ನಾವು ಓದುವಂತಹ ಪಠ್ಯಕ್ರಮ ಇರ್ಬೋದು, ಪರೀಕ್ಷೆಗೆ ತಯಾರಿ ಮಾಡುವಂತಹ ಸಲಕರಣೆಗಳಿರ್ಬೋದು, ನಾವು ಯಾವ ರೀತಿಯಾಗಿ ಅಭ್ಯಾಸ ಮಾಡಿದ್ದೇವೆ ಅನ್ನುವಂತಹದ್ದು, ಇವೆಲ್ಲವನ್ನು ಸಹ ನಾವು ಪರಿಗಣಿಸಿದಾಗ, ಎಲ್ಲವನ್ನೂ ಸಹ ಸಿದ್ಧಪಡಿಸ್ಕೊಂಡು ಹೋದಾಗ ನಾವು ಒಂದು ಯುದ್ಧವನ್ನ ಗೆಲ್ಲೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಪರೀಕ್ಷೆಯನ್ನ ನಾವು ಯಾವ ರೀತಿಯಾಗಿ ಅಭ್ಯಾಸ ಮಾಡ್ಕೊಂಡು ಹೋಗ್ತೀವೋ, ಯಾವೆಲ್ಲ ಸಲಕರಣೆಗಳನ್ನ ಬಳಸ್ತೀವೋ, ತರಬೇತಿಯನ್ನ ಪಡ್ಕೊಂತೀವೋ, ಇವುಗಳ ಮುಖಾಂತರ ನಾವು ಪ್ರವೇಶವನ್ನ ಪಡೆದಂತಹ ಸಂದರ್ಭದಲ್ಲಿ ಪರೀಕ್ಷೆ ಅನ್ನುವಂತಹದ್ದು ನಮಗೆ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಸ್ನೇಹಿತರೆ, ನಂತರ ನಾವು ಗೆದ್ದ ಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹದಿದ್ರೆ ನಮ್ಮ ಕನಸು ಇವುಗಳಾಗಿರ್ಬೇಕು. KPSC ಅಥವಾ KE ಇವುಗಳಿಗೆ ನಾವು ಹೋಗ್ಬಿಟ್ಟು ನಮ್ಮ ಸ್ಥಾನವನ್ನ ಗುರುತಿಸಿಕೊಳ್ಳುವಂತಹ ರೀತಿ ಆಗ್ಬೇಕು. ಹಾಗಾಗಿ ಇವುಗಳು ನಾವು ಪರೀಕ್ಷೆಗೆ ಎದುರಿಸುವಂತಹ ಸಾಮಾನ್ಯದಲ್ಲಿ ಗುರಿಗಳಾಗಿ ಇರಬೇಕು ಅನ್ನುವಂತಹದ್ದು. ನಂತರ ಪರೀಕ್ಷೆಗೆ ನಾವು ತಯಾರಿ ಮಾಡಬೇಕಾದಂತಹ ಮುಖ್ಯವಾದಂತಹ ಕರ್ತವ್ಯಗಳೇನಾಗಿರ್ತವೆ ಅನ್ನುವಂತಹದ್ದು. ಯಾವುದೇ ಪರೀಕ್ಷೆಯನ್ನ ತೆಗೆದುಕೊಳ್ಳಿ, ಇಷ್ಟು ಬಹುಮುಖ್ಯವಾದಂತಹ ಕರ್ತವ್ಯಗಳು ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಬೇಕಾಗುತ್ತೆ. ಮಾಮೂಲಿಯಾಗಿ ಅರ್ಜಿಯನ್ನ ಸಲ್ಲಿಸ್ತೀರಾ, ಅರ್ಜಿಯನ್ನು ಸಲ್ಲಿಸಿದ್ಮೇಲೆ ಯಾವ ಪರೀಕ್ಷೆ ಇರುತ್ತೋ ಆ ಪರೀಕ್ಷೆಗೆ ಪಠ್ಯಕ್ರಮವನ್ನ ರೂಪಿಸ್ಕೊಂತೀರಾ, ಪುಸ್ತಕಗಳನ್ನ ಆಯ್ಕೆ ಮಾಡ್ಕೊಂತೀರಾ, ಮತ್ತೆ ಅದಕ್ಕೆ ಓದೋದಿಕ್ಕೆ ಪ್ರಾರಂಭವನ್ನ ಮಾಡ್ತೀರಾ. ಇಷ್ಟು ಸಹ ಯಾವುದೇ ಒಂದು ಪರೀಕ್ಷೆಯಲ್ಲಿರುವಂತಹ ನಾವು ಪರಿಗಣಿಸಬೇಕಾಗಿರುವಂತಹದ್ದು. ನಾನು ಇಲ್ಲಿ ಬಹುಮುಖ್ಯವಾಗಿ ಪ್ರಾಥಮಿಕ ಹಂತದಿಂದ ಓದುವಂತಹ ಅಭ್ಯರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾತನಾಡ್ತಿದ್ದೇನೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆ ಸಾಮಾನ್ಯ ಜ್ಞಾನ ಅಂತಿದ್ದಾಗ ಅದರ ತಳದ ಹಿಡ್ಕೊಂಡು ಮೇಲೆ ಮಾಹಿತಿನೇ ಸಹ ಗೊತ್ತಿರೋದಿಲ್ಲ. ಹಾಗಾಗಿ
ಪ್ರಾಥಮಿಕ ಹಂತದಿಂದ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಇದೆಲ್ಲರಿಗೂ ಸಹ ಉಪಯುಕ್ತವಾಗುತ್ತೆ. ಈಗ ಆಲ್ರೆಡಿ ಓದ್ತಿರುವಂತಹವರು, ಓದಲು ಪ್ರಾರಂಭ ಮಾಡಿರುವಂತಹವರು, ಈಗಾಗಲೇ ಒಂದು ಹುದ್ದೆಯಲ್ಲಿರುವಂತಹವರು, ಯಾವ ರೀತಿಯಾಗಿ ನಾವೊಂದು ಸರ್ಕಾರದಲ್ಲಿ ಅಧಿಸೂಚನೆ ಹೊರಡಿಸುವಂತಹ ಒಂದು ಉದ್ಯೋಗಕ್ಕಾಗಿ ನಾವು ಓದಬೇಕು ಅನ್ನುವಂತಹದ್ದು ಇಷ್ಟು ಬಹಳ ಮುಖ್ಯವಾಗುತ್ತೆ. ಒಂದು ಯಾವುದೇ ಒಂದು ಪರೀಕ್ಷೆಯನ್ನ ಕರೆದ್ರೆ ಇಷ್ಟೆಲ್ಲ ಅಂಶಗಳನ್ನ ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ನಂತರ ಪಠ್ಯಕ್ರಮ ಅಂತ ನೋಡಿದಾಗ ಯಾವುದೇ ಪರೀಕ್ಷೆ ಇರ್ಬೋದು, ಸಾಮಾನ್ಯ ಜ್ಞಾನ ಅನ್ನುವಂತಹದ್ದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನಂತರ ನಿರ್ದಿಷ್ಟ ಪತ್ರಿಕೆ, ಅದು ಯಾವ ಸಬ್ಜೆಕ್ಟ್ ವೈಸ್ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಪೇಪರ್ ಇರ್ಬೋದು, ಹೀಗೆ ಎಲ್ಲವೂ ಸಹ ನಿರ್ದಿಷ್ಟ ಪತ್ರಿಕೆಯಲ್ಲಿ ಬದಲಾವಣೆಯನ್ನ ಹೊಂದುತ್ತೆ. ಆದ್ರೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಎನ್ನುವಂತಹದ್ದು ಎಲ್ಲಾ ಹುದ್ದೆಗಳಿಗೂ ಸಹ ಒಂದೇ ಆಗಿರುತ್ತೆ ಅನ್ನುವಂತಹದ್ದು. ಕೆಲವೊಂದು ಸರಿ ಬೇರೆ ಬೇರೆ ಕನ್ನಡ ವಿಷಯಗಳನ್ನ ಇಟ್ಕೊಂಡು ಸಾಮಾನ್ಯ ಜ್ಞಾನ ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲಿಷ್ ಕೇಳ್ಕೊಂಡು ಮೆಂಟಾಲಿಟಿಗಳನ್ನ ಕೇಳುವಂತಹದ್ದು ಹೆಚ್ಚಾಗಿರುತ್ತೆ. ಆದ್ರೆ ಸಾಮಾನ್ಯ ಜ್ಞಾನದಲ್ಲಿ ಬಹುತೇಕವಾಗಿ ಹೆಚ್ಚಾಗಿರುವಂತಹ ವಿಷಯಗಳು ಯಾವಿರ್ತಾವೋ ಅವುಗಳನ್ನ ಕುರಿತು ನಾವಿಲ್ಲಿ ಮಾತನಾಡ್ತಿರುವಂತಹದ್ದು. ಹಾಗಾಗಿ ಯಾವುದೇ ಪಠ್ಯಕ್ರಮವನ್ನು ತೆಗೆದುಕೊಂಡಾಗ ಸಾಮಾನ್ಯ ಜ್ಞಾನ ನಿರ್ದಿಷ್ಟ ಪತ್ರಿಕೆ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ನಂತರ ಸಾಮಾನ್ಯ ಜ್ಞಾನ ಅನ್ನುವಂತಹದನ್ನ ನೋಡೋದಿದ್ರೆ ಇದು ಬಹುತೇಕ ನೋಡಿ, ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, SSLC ಮಟ್ಟದಲ್ಲಿ ಕೇಳುವಂತಹದ್ದು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳ ಕುರಿತು, ಕರ್ನಾಟಕ ಪರಿಣಾಮಕಾರಿ ಆಡಳಿತ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರಗಳ ಕುರಿತು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಮತ್ತು ಬೌದ್ಧಿಕ ಸಾಮರ್ಥ್ಯ ವಿಷಯಗಳು. ಸ್ನೇಹಿತರೆ, ಇಷ್ಟು ವಿಷಯಗಳು ನೀವು ಯಾವುದೇ ಪತ್ರಿಕೆಯನ್ನು ನೋಡಿದಾಗ KPSC ಇರ್ಬೋದು, KEA ಇರ್ಬೋದು, ಒಂದಿಷ್ಟು KEAದಲ್ಲಿ ಒಂದಿಷ್ಟು ಕೊಂಚ ಬದಲಾವಣೆ ಇರ್ಬೋದು ಪ್ರಶ್ನೆಗಳಲ್ಲಿ, ಆದ್ರೆ ಬಹುತೇಕವಾಗಿ ಇಷ್ಟು ವಿಷಯಗಳಲ್ಲಿ ಕೇಳ್ತಾರೆ. ನೀವೇನಾದರೂ ಈ ಮಾದರಿಯಲ್ಲಿ ಅನುಸರಿಸಿದ್ರೆ ಪೊಲೀಸ್ ಎಕ್ಸಾಮ್ ಇರ್ಬೋದು, PSI ಎಕ್ಸಾಮ್ ಇರ್ಬೋದು, PDO, FDA ಯಾವುದೇ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನ ಕೇಳಿ ಈ ವಿಷಯಗಳ ಮೇಲೆ ಓದ್ಕೊಂಡು ಹೋದ್ರೆ ನೀವು 80ಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ನಾನು ಓದಿದಂತಹ ಈ ಅಧ್ಯಯನದ ಮಾದರಿ ಇದೆಯಲ್ಲ, ಇದು ನನಗೆ ಸಾಮಾನ್ಯ ಜ್ಞಾನದಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋದಿಕ್ಕೆ ಸಾಧ್ಯತೆ ಇದೆ. ಸ್ನೇಹಿತರೆ, ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂಡು ಓದೋದಲ್ಲ ಸಾಮಾನ್ಯ ಜ್ಞಾನಕ್ಕೆ, ಅದಕ್ಕೆ ಡಿಪೆಂಡ್ ಆಗ್ಬಿಟ್ಟು ಪರೀಕ್ಷೆಯಲ್ಲಿ ಕುತ್ಕೊಂಡು ಅಂಕಗಳನ್ನು ಗಳಿಸ್ಕೊಳ್ಳೋದಂತಹದ್ದಲ್ಲ. ಅದಕ್ಕೊಂದು ಸಮಗ್ರವಾದಂತಹ ಓದು, ಅಧ್ಯಯನ ಅನ್ನುವಂತಹದ್ದು ಇದ್ದಾಗ ಮಾತ್ರ ನಮಗೆ ಅಂಕಗಳು ಬರೋದಕ್ಕೆ ಸಾಧ್ಯತೆ ಆಗುತ್ತೆ. ಅದನ್ನ ಮುಂದೆ ನಾನು ವಿವರಿಸ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ನೋಡ್ಬೋದು ಈ ಪಠ್ಯಕ್ರಮ ಓದು ಯಾವ ರೀತಿ ಇರ್ಬೇಕು ಅನ್ನುವಂತಹದಿದ್ರೆ ಎಲ್ಲರೂ ಹೇಳ್ತಾರೆ ಪ್ರಾಥಮಿಕ ಹಂತವಾಗಿ ನಾವು 6ರಿಂದ 10ನೇ ತರಗತಿ ತನಕ ಪಠ್ಯಕ್ರಮವನ್ನು ಓದಬೇಕು. ಯಾವುದು? ಸಮಾಜ ವಿಜ್ಞಾನವನ್ನ ಓದುವಂತಹದ್ದು, ನಂತರ ವಿಜ್ಞಾನ ಪುಸ್ತಕಗಳನ್ನ ಓದುವಂತಹದ್ದು. ನೋಡ್ಬೋದು ಈ ವಿಜ್ಞಾನ ಪುಸ್ತಕದಲ್ಲಿ ಸಾಕಷ್ಟು ನೀವು ಪೊಲೀಸ್ ಎಕ್ಸಾಮ್ ಅಲ್ಲಿ ತೆಗೆದುಕೊಂಡಾಗ ಇಲ್ಲಿಂದಾನೆ ಈ ಪುಸ್ತಕಗಳಿಂದಾನೇ ನೇರವಾಗಿ ಪ್ರಶ್ನೆಗಳು ಬಂದಿರುವಂತಹ ನಾವು ನೋಡ್ಬೋದು. ಇವು ನಾವು ಈಗಾಗಲೇ SSLC ತನಕ ಬಂದಿದ್ದೇವೆ ಅಂದ್ರೆ ಎಲ್ಲವನ್ನೂ ಓದ್ಕೊಂಡೇ ಬಂದಿರ್ತೇವೆ. ನಾವು ಓದಿರುವಂತಹದ್ದು ಅಲ್ಲಿ ಪರೀಕ್ಷೆಯನ್ನು ಬರೆಯೋ ದೃಷ್ಟಿಕೋನದಿಂದ ಓದಿರ್ತೇವೆ. ಯಾವತ್ತೂ ಸಹ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಓದಿರೋದಿಲ್ಲ. ಅಲ್ಲಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನ ತೆಗಿತಾನೆ, ಅಬ್ಜೆಕ್ಟಿವ್ ಟೈಪ್ಸ್ ಅನ್ನುವಂತಹದ್ದು. ಇವನ್ನೆಲ್ಲ ನಾವು ಪರಿಗಣನೆ ಇಟ್ಕೊಬೇಕಲ್ಲ. ಇವುಗಳ ಹಿನ್ನೆಲೆಯಲ್ಲಿ ನಾವು ಈ ವಿಜ್ಞಾನ ವಿಷಯ ಇರ್ಬೋದು, ಸಮಾಜ ಜ್ಞಾನ ವಿಷಯ ಇರ್ಬೋದು, ಇವೆಲ್ಲವನ್ನು ಸಹ ಪರೀಕ್ಷಾ ದೃಷ್ಟಿಕೋನದಿಂದ ಒಮ್ಮೆ ಓದಿದ್ರೆ ನಮಗೆ ಒಂದು ತಳದ ಅಂಶ ಏನಿರುತ್ತೋ ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಸಮಾಜ ವಿಜ್ಞಾನ ವಿಷಯ ತೆಗೆದುಕೊಂಡಾಗ ಸಿಂಧು ನಾಗರಿಕತೆಯನ್ನು ಓದುವಾಗ ನಿಮಗೆ ದೊಡ್ಡ ಪುಸ್ತಕದಲ್ಲಿ ಓದುವಾಗ ಸಮಗ್ರ ಹೆಚ್ಚು ವಿಷಯಗಳನ್ನ ಕೊಟ್ಟಿರ್ತಾನೆ. ನೀವು ನೋಡಲು ಒಂದೇ ಸತಿ ನೀವು ಹೆಚ್ಚು ವಿಷಯಗಳನ್ನು ಓದಕ್ ಕೊಟ್ಟಾಗ ಗೊಂದಲಗಳಾಗುತ್ತೆ, ನಿಮಗೆ ಬೇಜಾರಾಗುತ್ತೆ. ಏನಪ್ಪಾ ಇಷ್ಟು ವಿಷಯ ಇದೆ, ಇದನ್ನೆಲ್ಲ ಪರೀಕ್ಷೆಗೆ ಓದ್ಕೊಂಡು ಹೋಗ್ಬೇಕಾ ಅನ್ನುವಂತಹದ್ದು ಸಾಮಾನ್ಯ. ಯಾವತ್ತು ನಮಗೆ ಒಂದು ವಿಷಯದ ಬಗ್ಗೆ ಪೂರ್ವಜ್ಞಾನ ಅನ್ನುವಂತಹದ್ದು ಗೊತ್ತಿದ್ದಾಗ ದೊಡ್ಡದಾದಂತಹ ವಿಷಯಗಳನ್ನ ಸಮಗ್ರವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಯಾರ್ಯಾರ ಬುದ್ಧಿಮಟ್ಟ ಎಷ್ಟಿರುತ್ತೋ ಅರ್ಥೈಸಿಕೊಳ್ಳುವಂತಹ ರೀತಿ ಎಷ್ಟಿರುತ್ತೋ ಗೊತ್ತಿಲ್ಲ. ಆದ್ರೆ ಪ್ರಾರಂಭಿಕವಾಗಿ ಓದುವಂತವ್ರು ಏನಿರ್ತಾರೋ ಅವರೆಲ್ಲರೂ ಸಹ ಏನ್ ಮಾಡ್ಬೇಕು, ಪ್ರಾಥಮಿಕ ಹಂತದಲ್ಲಿ ಈ ವಿಷಯ ಜ್ಞಾನಗಳನ್ನ ತಿಳ್ಕೊಂಡು ನೀವು ದೊಡ್ಡ ದೊಡ್ಡ ಹೆಚ್ಚು ವಿಚಾರಗಳನ್ನ ತಿಳ್ಕೊಬೇಕು. ಇದು ಬಹುಮುಖ್ಯವಾಗಿ ಯಾರು ಓದಲು ಪ್ರಾರಂಭ ಮಾಡ್ತಾ ಇದೀರೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಮೊದಲು ಈ ಪುಸ್ತಕಗಳನ್ನ ಕಡ್ಡಾಯವಾಗಿ ಓದಲೇಬೇಕು. ಸ್ಟೇಟ್ ಸಿಲೆಬಸ್ ಅಲ್ಲಿರುವಂತಹ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ನೀವು ಓದ್ಕೊಂಡಂತ ಸಂದರ್ಭದಲ್ಲಿ ಇನ್ನೂ ಮುಂದೆ ಹೆಚ್ಚು ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಇನ್ನೂ ಹೆಚ್ಚು ಅಂದ್ರೆ ನೀವು ದ್ವಿತೀಯ PUC ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಪುಸ್ತಕಗಳು ಇವುಗಳನ್ನೆಲ್ಲವನ್ನು ಸಹ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಅದರಲ್ಲಿ ರಾಜ್ಯಶಾಸ್ತ್ರ ಪುಸ್ತಕವನ್ನು ಬರುತ್ತೆ. ಇವುಗಳನ್ನೆಲ್ಲ ಓದ್ಕೊಳ್ಳಿ, ಇನ್ನು ನಿಮಗೆ ಪರೀಕ್ಷೆ ಎನ್ನುವಂತಹದ್ದು ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಅಂದ್ರೆ ಮುಂದೆ
ನೀವು ಓದುವಂತಹ ಪುಸ್ತಕ ಇದೆಯಲ್ಲ ಅವೆಲ್ಲವೂ ಸಹ ಬೇಗ ಗ್ರಹಿಕೆಗೆ ಒಳಪಡ್ತವೆ. ಓ, ಈ ವಿಷಯ ಈಗ ಹಿಂದೆ ಇತ್ತು, ಸ್ವಲ್ಪ ನಾನು ಈಗ ಹೆಚ್ಚು ವಿಷಯವನ್ನ ಈ ಪುಸ್ತಕದಲ್ಲಿ ತಿಳ್ಕೊಂತಿದ್ದೀನಿ ಅನ್ನುವಂತಹ ನಿಮಗೆ ಅದು ಮನವರಿಕೆ ಆಗುವಂತಹದನ್ನ ನಾವು ನೋಡ್ಬೋದು. ನಂತರ ಹೋಗೋಣ ಸ್ನೇಹಿತರೆ, ಈಗ ಸ್ಟೇಟ್ ಸಿಲೆಬಸ್ ಅಲ್ಲದೆ ಮತ್ತು CBSE ಪಠ್ಯ ಪುಸ್ತಕಗಳು ಇರುವಂತಹದ್ದು ನೋಡ್ಬೋದು, ಮತ್ತು ICSE ಪಠ್ಯ ಪುಸ್ತಕಗಳು. ನಿಮಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಪಠ್ಯಗಳ ಅನುಸಾರವಾಗಿ ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂತಹದನ್ನ ನಾವು ನೋಡ್ಬೋದು. ಇವುಗಳ ಮುಖಾಂತರವೂ ಸಹ ಸ್ಟೇಟ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರೆ ಇವೆಲ್ಲ ಬಹುತೇಕವಾಗಿ ಇಂಗ್ಲಿಷ್ ನಲ್ಲಿ ಇರುವಂತಹದನ್ನ ನಾವು ನೋಡ್ಬೋದು. ಇಂಗ್ಲಿಷ್ ನಲ್ಲಿ ಇರ್ತವೆ. ಇವಾಗೆಲ್ಲ ಕನ್ನಡಕ್ಕೂ ಟ್ರಾನ್ಸ್ಲೇಷನ್ ಆಗಿ ನಿಮಗೆ CBSE ICSE ಪಠ್ಯ ಪುಸ್ತಕಗಳು ಸಿಗ್ತವೆ. ಅಲ್ಲಿಂದಲೂ ಸಹ 6ರಿಂದ 10ನೇ ತರಗತಿವರೆಗೂ ಇರುವಂತಹ ವಿಜ್ಞಾನ ಪುಸ್ತಕಗಳು, ಸಮಾಜ ವಿಜ್ಞಾನ ಪುಸ್ತಕಗಳು ಟ್ರಾನ್ಸ್ಲೇಷನ್ ಆಗಿರುವಂತಹದನ್ನ ನೋಡ್ಬೋದು. ಇವೆಲ್ಲವೂ ಸಹ ನಿಮಗೆ ಇಂಗ್ಲಿಷ್ ನಲ್ಲಿ ಇರುವಂತಹದ್ದು. ಯಾರಾದ್ರೂ ಓದುವಂತವ್ರಿದ್ರೆ ಈ ಪುಸ್ತಕಗಳನ್ನ ತರಿಸ್ಕೊಳ್ಳಿ. CBSE ಪಠ್ಯ ಪುಸ್ತಕಗಳು ಇಲ್ಲಿರುವಂತಹವೆಲ್ಲ. ಮತ್ತೆ ಇದು ICSE ಓದ್ತೀವಿ ಅಂದ್ರೆ ICSE ಪಠ್ಯ ಪುಸ್ತಕಗಳು ಇಲ್ಲಿ ಇರುವಂತಹದನ್ನ ನೋಡ್ಬೋದು. ಇವುಗಳನ್ನ ಓದ್ಕೊಂಡಂತಹ ಸಂದರ್ಭದಲ್ಲಿ ನಮಗೆ ಇಲ್ಲೇ ಸಹ ನಾವು ಶೇಕಡ ಸ್ಪರ್ಧಾತ್ಮಕ ಪರೀಕ್ಷೆಗೆ 40ರಷ್ಟು ಶೇಕಡ ನಾವು ತಯಾರಿ ಆದಂಗೆ ಈ ಪುಸ್ತಕಗಳನ್ನ ಓದಿದ್ರೆ. ಆಮೇಲೆ ನಂತರ ಮುಂದಿನ ತಯಾರಿಗಳನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಪಠ್ಯ ಪುಸ್ತಕಗಳು ನೀವೆಲ್ಲವನ್ನು ಓದೋದ್ರ ಜೊತೆಗೆ ಇನ್ನೊಂದು ನಾವು ಬಹುಮುಖ್ಯವಾಗಿ ಏನ್ ಮಾಡ್ಬೇಕು, ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಅನ್ನ ಕಡ್ಡಾಯವಾಗಿ ಓದ್ಲೇಬೇಕು. ನಾನು ಯಾವುದೇ ಕೋಚಿಂಗ್ ಸೆಂಟರ್ಗೆ ಹೋಗೋದಿಲ್ಲ, ನಾನೇ ಸ್ವತಃ ಸ್ಟಡಿ ಮಾಡ್ತೀನಿ, ನನ್ನ ಮನೆಯಲ್ಲೇ ಕುತ್ಕೊಂಡು ಓದ್ತೀನಿ ಅನ್ನುವಂತಹವರು ನಾನು ಹೇಳುವಂತಹ ಸ್ಟೆಪ್ ಬೈ ಸ್ಟೆಪ್ ಅನ್ನ ಫಾಲೋ ಮಾಡಿ ನಿಮ್ಗೆ ಯಾವುದೇ ಹುದ್ದೆ ಅನ್ನುವಂತಹದ್ದು ಸರಳ ಆಗುತ್ತೆ. ನಿಮ್ಗೆ ಯಾವುದೇ ಕೋಚಿಂಗ್ ಅನ್ನುವಂತಹದ್ದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ನೋಡಿ, ಹಿಂದೆ ಹೇಳ್ತಿರುವಂತಹ ರೀತಿಯಲ್ಲಿ ಪಠ್ಯ ಪುಸ್ತಕ, ನೀವು ಸೈನ್ಸ್ ಅನ್ನ ಓದ್ತೀರಾ, ಮತ್ತೆ ಸಮಾಜ ವಿಜ್ಞಾನವನ್ನು ಓದ್ತೀರಾ, ಮತ್ತು ICSE CBSE ಪುಸ್ತಕಗಳನ್ನೆಲ್ಲವನ್ನೂ ಸಹ ಓದುವಂತಹ ಸಂದರ್ಭದಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡು ಓದ್ತೀರಾ. ನಂತರ ಪ್ರಚಲಿತ ಘಟನೆಗಳು ಅನ್ನುವಂತಹದ್ದು ಬಹಳ ಮುಖ್ಯ. ಇವುಗಳ ಮುಖಾಂತರ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೀವು ಬಹುತೇಕವಾಗಿ ಶೇಕಡ 30ರಿಂದ 40 ಪ್ರಶ್ನೆಗಳೇನಾಗಿರ್ತವೆ, ಕರೆಂಟ್ ಅಫೇರ್ಸ್ ಜೊತೆಗೆ ತಳಕಾಕೊಂಡಿರ್ತವೆ. ಅಂತಹ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾರೆ. ನೇರವಾಗಿ ಕೇಳುವಂತಹದ್ದು ಇರ್ಬೋದು, ಅಪ್ಲೈಡ್ ಮಾಡಿ ಕೇಳುವಂತಹದ್ದು ಇರ್ಬೋದು, ಸರಿ ಅಥವಾ ತಪ್ಪು ಉತ್ತರಗಳನ್ನ ಕೇಳುವಂತಹದ್ದು ಇರ್ಬೋದು. ಇವುಗಳೆಲ್ಲಾ ಮಾದರಿಗಳಲ್ಲೂ ಸಹ ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ಪ್ರತಿನಿತ್ಯ ಕನಿಷ್ಠ 2 ಪತ್ರಿಕೆಗಳನ್ನ ಓದ್ಬೇಕಾಗುತ್ತೆ. ಪ್ರಜಾವಾಣಿ ಇರ್ಬೋದು, ವಿಜಯವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು. ಕನ್ನಡದಲ್ಲಿ ಬರುವಂತಹ ಯಾವ್ದಾದ್ರು 2 ಪತ್ರಿಕೆಗಳನ್ನ ದಿನ ಓದಿ. ಇಂಗ್ಲಿಷ್ ನಲ್ಲಿ ಓದುವಂತಹವರು ಡೆಕ್ಕನ್ ಹೆರಾಲ್ಡ್ ಅಥವಾ ದ ಹಿಂದೂ ಪತ್ರಿಕೆಗಳನ್ನ ಓದ್ಬಹುದು. ಇಂಗ್ಲಿಷ್ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಂತೀನಿ ಎನ್ನುವಂತಹವರು, ಇಂಗ್ಲಿಷ್ ಪರೀಕ್ಷೆಗಳನ್ನ ಗ್ರಾಮರ್ ಬರಿತೀನಿ ಎನ್ನುವಂತಹವರು, ಏನಾದ್ರೂ ನಿಮಗೆ ಇಂಗ್ಲಿಷ್ ವ್ಯಾಕ್ಯಾಬುಲರಿ ಇಂಪ್ರೂವ್ ಆಗಬೇಕು ಅಂದ್ರೆ ಈ ಪತ್ರಿಕೆಗಳನ್ನು ಓದೋದು ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅನ್ನುವಂತಹದ್ದು. ಹಾಗಾದ್ರೆ ಪ್ರಚಲಿತ ಘಟನೆಗಳನ್ನೆಲ್ಲ ಯಾವ ವಿಷಯಗಳನ್ನ ನಾವು ಕವರ್ ಮಾಡ್ಬೇಕು ಅನ್ನುವಂತಹದ್ದು ಇನ್ನೊಂದು ಸೆಷನ್ಸ್ ಅಲ್ಲಿ ನಾನು ಪ್ರಚಲಿತ ಘಟನೆಗಳ ಬಗ್ಗೆನೇ ಓದುವಂತಹದನ್ನ ತರಗತಿಯನ್ನ ಹಾಕ್ತೇನೆ. ಸದ್ಯಕ್ಕೆ ಇಲ್ಲಿ ಸಾಮಾನ್ಯ ವಿಷಯಗಳನ್ನ ನಾನು ಹಾಕ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಇರ್ಬೋದು, ರಾಷ್ಟ್ರೀಯ, ಪ್ರಾದೇಶಿಕ, ಆಟಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಹುತೇಕ ಅಂದ್ರೆ ಒಂದು ಪತ್ರಿಕೆಯಲ್ಲಿ ನಾವು ಯಾವ ವಿಷಯಗಳನ್ನ ಗಮನ ವಹಿಸ್ಬೇಕು ಅಂದ್ರೆ ಒಂದು 11 ಪುಟ ಅಂದ್ರೆ ಬೇರೆ ಯಾವೆಲ್ಲ ವಿಷಯಗಳಿರ್ತವೆ. ಆದ್ರೆ ಸ್ಪರ್ಧಾತ್ಮಕ ಅಭ್ಯರ್ಥಿಯಾಗಿ ನಾನು ಓದುತ್ತಿರುವಂತಹ ಸಂದರ್ಭದಲ್ಲಿ ಯಾವ ವಿಷಯಗಳಿಗೆ ನಾನು ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂತಹದ್ದು. ಹಾಗಾಗಿ ಇಷ್ಟು ಅಂತಾರಾಷ್ಟ್ರೀಯವಾಗಿ ನಡೆಯುವಂತಹ ಘಟನೆಗಳ ಬಗ್ಗೆ ನೀವು ಮಾಹಿತಿಯನ್ನ ಕಲೆ ಹಾಕೊಬೇಕು. ರಾಷ್ಟ್ರೀಯ, ಪ್ರಾದೇಶಿಕ, ಆಟಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಂತರ ಈ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ವಿಶ್ವಸಂಸ್ಥೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೋ ಇವೆಲ್ಲಾ ಕಾರ್ಯಕ್ರಮಗಳ ಬಗ್ಗೆನೂ ಸಹ ನಿಮಗೆ ಮಾಹಿತಿಯನ್ನ ಕಲೆ ಹಾಕೊಬೇಕು ಅನ್ನುವಂತಹದ್ದು. ಈ ಹಿನ್ನೆಲೆಯಲ್ಲಿ ಪ್ರಚಲಿತ ಘಟನೆಗಳನ್ನು ನೀವು ಸಂಗ್ರಹಿಸಿ ಪ್ರತಿನಿತ್ಯವೂ ಸಹ ಟಿಪ್ಪಣಿಯನ್ನ ಮಾಡ್ಕೊಳ್ಳಿ, ಓದಿ. ಯಾವ ಪರೀಕ್ಷೆಯಲ್ಲಿ ಬರುವಂತಹ ಕರೆಂಟ್ ಅಫೇರ್ಸ್ ಗಳಿಗೆ ನೀವು ಯಾವತ್ತೂ ಸಹ ಸರಿಯಾದ ಉತ್ತರವನ್ನ ಹಾಕ್ತೀರಾ ಅನ್ನುವಂತಹದ್ದು. ನಂತರ ಹೋಗೋಣ ಸ್ನೇಹಿತರೆ, ಮ್ಯಾಗಝಿನ್ಗಳು. ಇವತ್ತು ನಿಮಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಮ್ಯಾಗಝಿನ್ಸ್ ಸಿಗ್ತವೆ, ಪ್ರತಿ ತಿಂಗಳು ಸಹ ಬರ್ತವೆ. ಈ ಮ್ಯಾಗಝಿನ್ ಗಳಲ್ಲಿ ನೀವು ಕನಿಷ್ಠ 2 ಮ್ಯಾಗಝಿನ್ ಆದ್ರೂ ಕನಿಷ್ಠ ಓದ್ಲೇಬೇಕಾಗುತ್ತೆ. ಕನ್ನಡದಲ್ಲಿ ಬರುವಂತಹ ಪ್ರಮುಖ ಮ್ಯಾಗಝಿನ್ ಗಳನ್ನ. ನಿಮಗೆ ಇಂಗ್ಲಿಷ್ ನಲ್ಲಿ, ಹಿಂದಿಯಲ್ಲೂ ಸಹ ಯೋಜನಾ ಅನ್ನುವಂತಹದ್ದು ಬೇರೆ ಎಲ್ಲ ಸಾಕಷ್ಟು ಸಿಗ್ತವೆ ಮ್ಯಾಗಝಿನ್. ಅವನು ಸಹ ಓದ್ಬೇಡಿ ಅಂತ ಹೇಳ್ತಿಲ್ಲ. ಯಾರೆಲ್ಲ ಇಂಗ್ಲಿಷ್ ಮಾಧ್ಯಮವನ್ನು ಓದಿಲ್ಲ, ಕನ್ನಡ ಮಾಧ್ಯಮದಲ್ಲಿ ಓದ್ತೀರೋ ಅವರೆಲ್ಲರಿಗೂ ಸಹ ಇದು ಬಹಳ ಉಪಯುಕ್ತವಾದಂತಹದ್ದು. ಯಾವ್ದಾದ್ರು 2, ಅದು ಇದು ಅಂತ ಹೇಳೋದಿಲ್ಲ. ವಿಜೇತ ಇರ್ಬೋದು, ಚಾಣಕ್ಯ, ಸ್ಫೂರ್ತಿ, ಇನ್ನೊಂದು ಸಾಮಾನ್ಯ ಜ್ಞಾನ ಅನ್ನುವಂತಹ ಇವೆಲ್ಲಾ ಮ್ಯಾಗಝಿನ್ ಗಳನ್ನ ತೆಗೆದುಕೊಂಡು ನೀವು ಓದೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮಗೆ ಏನಾದ್ರು ಕರೆಂಟ್ ಅಫೇರ್ಸ್ ನಾವು ಡೈಲಿ ನೋಡ್ಬೇಕು ಅಂದ್ರೆ ಈ ವೆಬ್ಸೈಟ್ ಅನ್ನ ಫಾಲೋ ಮಾಡಿ. GK ಟುಡೇ ಡೈಲಿ ಕರೆಂಟ್ ಅಫೇರ್ಸ್ ಅನ್ನುವಂತಹದ್ದು ಪ್ರತಿನಿತ್ಯ ಇಂಗ್ಲಿಷ್ ನಲ್ಲಿ ಇರುತ್ತೆ. ಕರೆಂಟ್ ಅಫೇರ್ಸ್ ಒಂದು ದಿನದ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾರೆ. ಆ ಕರೆಂಟ್ ಅಫೇರ್ಸ್ ಅನ್ನ ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕನ್ನಡದಲ್ಲೂ ಸಹ ಓದಿದ್ರೆ ನಿಮಗೆ ಉಪಯುಕ್ತವಾಗುತ್ತೆ ಅನ್ನುವಂಥ ಈ ವೆಬ್ಸೈಟ್ ಅನ್ನ
ನೀವು ಫಾಲೋ ಅಪ್ ಮಾಡ್ಬೋದು ಅಲ್ಲಿರುವಂತಹದ್ದು. ಎಷ್ಟೋ ಪ್ರಶ್ನೆಗಳು ನೀವು ಏನಾದ್ರು ಬೇರೆ ಪರೀಕ್ಷೆ ಆಗಿರುವಂತಹ ಜನರಲ್ ನಾಲೆಡ್ಜ್ ಪ್ರಶ್ನೆಯನ್ನು ಏನಾದ್ರು ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಈ ವೆಬ್ಸೈಟ್ ಅನ್ನು ಅದು ಚೂಸ್ ಮಾಡುತ್ತೆ. ಇಲ್ಲಿ ಬಂದಿರುವಂತಹ ನಾನು ನೋಡ್ಬೋದು. ಇದು ನನ್ನ ಅಧ್ಯಯನದಲ್ಲಿ ನಾನು ರೂಪಿಸ್ಕೊಂಡಿರುವಂತಹದ್ದು. ಇದನ್ನು ಹೆಚ್ಚಾಗಿ ನಾನು ಫಾಲೋ ಅಪ್ ಮಾಡಿದ್ದೇನೆ. ನಂತರ ಈಗ ಇತಿಹಾಸ ಓದುವಂತಹದ್ದು ಹೇಗೆ ಅನ್ನುವಂತಹದ್ದು ಬಹಳ ಮುಖ್ಯ. ಈಗ ಸಾಕಷ್ಟು ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನಾವು ಓದ್ತಾ ಇದೀವಿ ಅಂದ್ರೆ ಇತಿಹಾಸ, ರಾಜ್ಯಶಾಸ್ತ್ರ ವಿಭಾಗ, ಅರ್ಥಶಾಸ್ತ್ರ ಮತ್ತು ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭೂಗೋಳಶಾಸ್ತ್ರ ಇವೆಲ್ಲಾ ವಿಷಯಗಳ ಬಗ್ಗೆ ನಮಗೇನು ಗಮನ ಇರಬೇಕು. ಹಾಗಾಗಿ ಈಗ ಓದುವಂತಹ ಇತಿಹಾಸ ಅಂತ ಇದ್ದಾಗ ಅದನ್ನ ಓದುವಂತಹ ಕ್ರಮ ಬೇರೆ ಇರುತ್ತೆ, ಮತ್ತೆ ಅದಕ್ಕೊಂದಿಷ್ಟು ಪುಸ್ತಕಗಳ ಸಲಕರಣೆಗಳನ್ನ ರೂಪಿಸಿಕೊಳ್ಳುವಂತಹದ್ದು ಬೇರೆ ಇರುತ್ತೆ. ಹಾಗಾದ್ರೆ ಯಾವೆಲ್ಲ ಪುಸ್ತಕಗಳನ್ನ ನಾವು ಇದಕ್ಕೆ ಪಟ್ಟಿ ಮಾಡ್ಕೊಬೇಕು, ಮತ್ತೆ ಓದುವ ಕ್ರಮ ಹೇಗೆ ಇತಿಹಾಸವನ್ನ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಅನ್ನುವಂತಹದನ್ನ ಒಂದಿಷ್ಟು ನೋಡೋಣ. ಈಗ ಇತಿಹಾಸ ಅಂತಿದ್ದಾಗ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸ, ಇಷ್ಟೋ ವಿಷಯಗಳನ್ನ ನಾವು ಬಹುಮುಖ್ಯವಾಗಿ ಓದ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ. ಯಾವುದೋ ಒಂದು ಓದ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲಿ ಆಗೋದಿಲ್ಲ. ಎಲ್ಲಾ ವಿಷಯಗಳನ್ನು ಓದ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಅತಿ ಹೆಚ್ಚಾಗಿ KPSC ಇರ್ಬೋದು, KE ಇರ್ಬೋದು, ಆಧುನಿಕ ಭಾರತದ ಇತಿಹಾಸ ಬಗ್ಗೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಲಾಗುತ್ತೆ. ಮತ್ತು ಅದನ್ನ ಬಿಟ್ರೆ ಮಧ್ಯಕಾಲೀನ ಭಾರತದ ಇತಿಹಾಸ, ಅದನ್ನ ಬಿಟ್ರೆ ಕರ್ನಾಟಕ ಇತಿಹಾಸ, ನಂತರ ಪ್ರಾಚೀನ ಭಾರತದ ಇತಿಹಾಸ, ಹೀಗೆ ಯಾವೆಲ್ಲ ವಿಭಾಗದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನುವಂತಹದ್ದು ಸಹ ನಮಗೆ ಮಂದಕ್ಕಲ್ಲಿ ಇರಬೇಕು ಅನ್ನುವಂತಹದ್ದು. ನೋಡೋಣ, ಇತಿಹಾಸವನ್ನು ನೋಡುವಾಗ ಒಂದಿಷ್ಟು ಪಾಯಿಂಟ್ಸ್ಗಳು, ನಾವು ಯಾವ್ದು ಕಡೆಗೆ ಹೆಚ್ಚು ಪ್ರಶ್ನೆಗಳು ಬಂದಿರ್ತವೆ ಅವುಗಳ ಕಡೆ ಗಮನ ವಹಿಸೋದಿದೆಯಲ್ಲ ಅದನ್ನ ನೋಡಿ. ಇತಿಹಾಸ ಓದುವಾಗ ರಾಜಮನೆತನಗಳನ್ನ ಸರಿಯಾಗಿ ನೆನಪಿಟ್ಕೊಬೇಕು. ಐತಿಹಾಸಿಕ ಘಟನೆಗಳ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಘಟನೆಗಳ ಬಗ್ಗೆನೇ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರುವಂತಹದ್ದು ನೋಡಬಹುದು. ಮತ್ತೆ ಪ್ರತಿ ಸಾಮ್ರಾಜ್ಯ ಮತ್ತು ರಾಜರ ಆಳ್ವಿಕೆಯ ಕಾಲಗಳನ್ನ ಸರಿಯಾಗಿ ಕಾಲಕ್ಕೆ ತಕ್ಕನಾಗಿ ಘಟನೆಗಳು ಮತ್ತು ಯುದ್ಧಗಳನ್ನ ನೆನಪಿಟ್ಕೊಬೇಕಾಗುತ್ತೆ. ಇವುಗಳ ಅನುಸಾರನೂ ಸಹ ಪ್ರಶ್ನೆಗಳು ಬರುವಂತಹದ್ದು. ರಾಜರು ಯುದ್ಧ ಮಾಡಿದ ಸ್ಥಳ, ಕಾಲ, ಘಟನೆ ಮತ್ತು ಆ ಮಹತ್ವಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ಅನ್ನುವಂತಹದ್ದು. ನಂತರ ರಾಜರ ಆಸ್ಥಾನದಲ್ಲಿದ್ದ ಕವಿಗಳು, ಪಂಡಿತರು, ವಿದ್ವಾಂಸರ ಕೃತಿಗಳ ಪಟ್ಟಿನೂ ಸಹ ಕೇಳುವಂತಹದನ್ನ ನಾವು ನೋಡ್ಬೋದು. ರಾಜ ಮಹಾರಾಜರ ಪ್ರಸಿದ್ಧ ಹೇಳಿಕೆಗಳು, ಮತ್ತೆ ಬೇರೆ ವಿದೇಶದಿಂದ ಭಾರತಕ್ಕೆ ಬಂದಂತಹ ಪ್ರವಾಸಿಗರ ಹೇಳಿಕೆಗಳು ಮತ್ತು ವಲಸಿಗರ ಹೇಳಿಕೆಗಳು, ಇವುಗಳೆಲ್ಲವೂ ಸಹ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವಂತಹ. ಇನ್ನೊಂದು, ಕಲೆ, ವಾಸ್ತುಶಿಲ್ಪ ಸಂಬಂಧಿಸಿದ ಸಮಗ್ರವಾದ ತಿಳುವಳಿಕೆ. ಪ್ರಾಚೀನ ಭಾರತದಲ್ಲಿರ್ಬೋದು, ಮಧ್ಯಕಾಲೀನ ಭಾರತದ ಇತಿಹಾಸ ಇರ್ಬೋದು, ಆಧುನಿಕ ಭಾರತದ ಇತಿಹಾಸ ಇರ್ಬೋದು. ಬಹುತೇಕವಾಗಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ವಾಸ್ತುಶಿಲ್ಪಕ್ಕೆ ಕೊಡುಗೆಗಳನ್ನ ಕೊಡಲಾಗಿದೆ. ಸಮುದಾಯಗಳ ಹಿನ್ನೆಲೆಯಲ್ಲಿ ಕಟ್ಟಿರುವಂತಹ ಮಸೂದೆಗಳಿರ್ಬೋದು ಅಥವಾ ರಾಜರು ಕಟ್ಟಿರುವಂತಹ ದೇವಾಲಯಗಳಿರ್ಬೋದು, ಅವುಗಳ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರುವಂತಹದ್ದು ಮತ್ತೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರುವಂತಹದ್ದು, ಯಾವ ಶೈಲಿಯಲ್ಲಿ ಕಟ್ಟಲಾಗಿದೆ ಅನ್ನುವಂತಹದ್ದು, ಯಾರು ಕಟ್ಟಿದ್ರು, ಇವೆಲ್ಲವುಗಳ ಹಿನ್ನೆಲೆಯನ್ನ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗುತ್ತೆ. ನಂತರ ಪ್ರತಿ ರಾಜಮಾನತನ ಐತಿಹಾಸಿಕ ಭೂಪಟವನ್ನ ರಚನೆ ಮಾಡ್ಕೊಳ್ಳುವಂತಹದ್ದು. ನಂತರ ಆಧುನಿಕ ಭಾರತದ ಇತಿಹಾಸದಲ್ಲಿ ಪ್ರಮುಖ ಘಟನೆಗಳು ಎಲ್ಲಿಂದ ಪ್ರಾರಂಭ ಆಯ್ತು, 1857 ಸಿಪಾಯಿ ದಂಗೆಯಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ಸಿಗುವವರೆಗೂ ಸಹ ಏನೆಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ ಏನೆಲ್ಲ ಘಟನೆಗಳು ನಡೆದು ಅವೆಲ್ಲ ಪ್ರಾಮುಖ್ಯತೆಯನ್ನ ಪಡ್ಕೊಂಡು ಅನ್ನುವಂತಹದ್ದು. ಇನ್ನು ಸಮಗ್ರವಾದ ಒಂದು ಪಟ್ಟಿಯನ್ನ ಒಂದೊಂದು ಇಸವಿಯವಾರು ನೀವೇನಾದ್ರು ಇಟ್ಕೊಂಡ್ಬಿಟ್ರಿ ಅಂದ್ರೆ ಆ ಇಸವಿಯವಾರು ಘಟನೆಗಳನ್ನ ಒಂದೊಂದಾಗಿ ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಸರಳ ಆಗ್ತಾ ಹೋಗುತ್ತೆ. ಏನಾದ್ರು ತಪ್ಪಿದ್ರೂ ಸಹ ತಪ್ಪು ಮಾಡುವಂತ ಸರಿಯಾದ ಸಂದರ್ಭದಲ್ಲೂ ಸಹ ಸರಿಯಾಗಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ಹಾಗಾಗಿ ಇತಿಹಾಸವನ್ನ ಓದುವಂತಹ ಸಂದರ್ಭದಲ್ಲಿ ಇಷ್ಟು ಅಂಶಗಳು ನಿಮ್ ಗಮನದಲ್ಲಿರ್ಬೇಕು. ಅದರ ಜೊತೆಗೆ ಆಧುನಿಕ ಭಾರತದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ, ಆಧುನಿಕ ಭಾರತದ ಇತಿಹಾಸದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಸಮಗ್ರವಾದಂತಹ ಒಂದು ಜ್ಞಾನವನ್ನ ನೀವು ಇಟ್ಕೊಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ನೋಡೋಣ, ಇತಿಹಾಸ ಓದಲು ಪ್ರಮುಖವಾಗಿ ಬಳಸುವಂತಹ ಪುಸ್ತಕಗಳು. ನೀವು ಆಂಗ್ಲ ಭಾಷೆಯಲ್ಲಿ ಸಾಕಷ್ಟು ಪುಸ್ತಕಗಳು ಮತ್ತೆ ಸೋರ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ನಾವೀಗ ಕನ್ನಡದಲ್ಲಿ ಓದ್ತಾ ಇದೀವಿ ಅಂದ್ರೆ ಈ ಪುಸ್ತಕಗಳನ್ನ ನಾವು ರೆಫರ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂಡು ನೀವು ಪರೀಕ್ಷೆಗೆ ಹೋಗಿ ಅಂತ ಹೇಳ್ತಿಲ್ಲ, ಯಾವುದೋ ಪಾಯಿಂಟ್ಸ್ ಗೈಡು ಇವನ್ನ ಇಟ್ಕೊಂಡು ಹೋಗಿ ಅಂತ ಹೇಳ್ತಿಲ್ಲ. ಸ್ನೇಹಿತರೆ, ನಾನು ಓದಿದಂತಹ ಮಾದರಿಯ ಹಿನ್ನೆಲೆಯಲ್ಲಿ ನಾನು ಹುದ್ದೆಗಳನ್ನ ತೆಗೆದುಕೊಂಡಂತಹ ಅನುಸಾರವಾಗಿ ಪುಸ್ತಕಗಳನ್ನ ಹೇಳ್ತಿರುವಂತಹದ್ದು. ಈಗ ಇತಿಹಾಸ ಅಂತ ಬಂದಾಗ ಪಾಲಕ್ಷರವರ ಸಮಗ್ರ ಭಾರತದ ಇತಿಹಾಸವನ್ನ ಓದ್ತಾರೆ. KS ಓದುವಂತವರು ಈ ಪುಸ್ತಕವನ್ನು ಓದುವಂತಹದಿರ್ಬೋದು. ಅದೇ ಪುಸ್ತಕ ನೀವು ನೋಡ್ಬೋದು ಇಂಗ್ಲಿಷ್ ವರ್ಜನ್ ಅಲ್ಲೂ ಸಿಗುತ್ತೆ. ನಂತರ ಸಮಗ್ರ ಪ್ರಪಂಚದ ಇತಿಹಾಸ ಪಾಲಕ್ಷ ಅವ್ರದ್ದು ಸಿಗುತ್ತೆ. ಈ ಪುಸ್ತಕಗಳನ್ನ ಓದಿ ನಿಮ್ಮದೇ ಆದಂತಹ ಶೈಲಿಯಲ್ಲಿ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಈ ಪುಸ್ತಕಗಳನ್ನ ಕನಿಷ್ಠ ಪಕ್ಷ ಒಂದೊಂದು ತಿಂಗಳಲ್ಲಿ ಓದಿ ಹಾಕ್ಬೋದು. ಇತಿಹಾಸ ಸಮಗ್ರವಾಗಿ ನಮಗೆ ಕೈ ಸಿಗುತ್ತೆ.
ನಂತರ KNA ಸಹ ಓದೋದಕ್ಕೆ ಅವಕಾಶ ಇದೆ. ಇದು ಒಳ್ಳೆ ಪುಸ್ತಕಗಳು ಭಾರತದ ಇತಿಹಾಸದ ಹಿನ್ನೆಲೆಯಲ್ಲಿ. ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಂಡು ಒಂದು ಪರೀಕ್ಷೆಗೆ ಇಷ್ಟು ಪುಸ್ತಕಗಳು ಒಂದನ್ನ ಚೂಸ್ ಮಾಡ್ಕೊಂಡು ಓದ್ಬೋದು. ಓದಿದ್ರೆ ಸಮಗ್ರವಾಗಿ ನಾಲೆಡ್ಜ್ ಇರುತ್ತೆ. ಯಾವ ಪ್ರಶ್ನೆಗಳು ಕೇಳಿದ್ರು ಸಹ ನೀವು ಸರಿಯಾಗಿ ಉತ್ತರವನ್ನು ಹಾಕೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ನೋಡ್ಬೋದು, ಕರ್ನಾಟಕ ಇತಿಹಾಸಕ್ಕೆ ಸೂರ್ಯನಾಥ್ ಕಾಮತ್ ಅವ್ರದ್ದು ಒಳ್ಳೆ ಪುಸ್ತಕ ಅಂತಾರೆ. ಈ ಪುಸ್ತಕದಲ್ಲಿ ನೀವು ಕೆಳಗಿರುವಂತಹ ಅಂಡರ್ಲೈನ್ ನೋಡ್ಕೊಂತ ಹೋದ್ರೆ KPSC ಸಾಕಷ್ಟು ಪ್ರಶ್ನೆಗಳನ್ನ ಈ ಪುಸ್ತಕದಿಂದನೇ ಕೇಳಿರುವಂತಹದನ್ನ ನಾವು ನೋಡ್ಬೋದು. ನಂತರ ಅರ್ಚನಾ ಕಾಮತ್ ಅವರ ಆಧುನಿಕ ಭಾರತದ ಇತಿಹಾಸ ಒಳ್ಳೆ ಪುಸ್ತಕ ಇದು. ಆಧುನಿಕ ಭಾರತದ ಇತಿಹಾಸವನ್ನು ಓದೋದಕ್ಕೆ ಸಮಗ್ರವಾಗಿ ಇದರಲ್ಲಿ ಕೊಡಲಾಗಿದೆ. ಎಲ್ಲಾ ಘಟನೆಗಳನ್ನ ನೀವು ನೆನ್ಪಿಡ್ಕೊಂಡು ಪರೀಕ್ಷೆಯಲ್ಲಿ ಸರಳವಾಗಿ ಅಧ್ಯಯನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತ, ಸಾಕಷ್ಟು ಪುಸ್ತಕಗಳಿದಾವೆ. ಒಟ್ಟು ನಾನು ಅಧ್ಯಯನಕ್ಕೆ ಬಳಸ್ಕೊಂಡಂತಹ ಒಂದು ಸೋರ್ಸ್ ಏನಿದೆಯೋ ಅದನ್ನ ಹೇಳ್ತೀನಿ. ನಿಮಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪುಸ್ತಕ ಸಿಗ್ತವೆ. ಬೇರೆ ನಾನು ಹೇಳ್ತಿರೋಕ್ಕಿಂತ ಹೆಚ್ಚು ಪುಸ್ತಕಗಳು ಸಿಗ್ಬಹುದು, ಹೆಚ್ಚು ಅಧ್ಯಯನಕ್ಕೆ ಯೋಗ್ಯವಾಗಿರುವಂತಹ ಪುಸ್ತಕಗಳು ಸಿಗ್ಬಹುದು. ಆದ್ರೆ ಈ ಮಾದರಿಯಲ್ಲಿ ನೀವು ಓದಿದಂತಹ ಸಂದರ್ಭದಲ್ಲಿ ಹೆಚ್ಚು ಉಪಯುಕ್ತವಾಗುತ್ತೆ ಅನ್ನುವಂತಹದ್ದು. ಈಗ ಒಂದು ಪದವಿಯ ಮೇಲೆ ನಾವು ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಕನಿಷ್ಠ ಪಕ್ಷ ಇಷ್ಟು ಸಾಮಾನ್ಯ ಜ್ಞಾನ ಇರಬೇಕು, ಇಷ್ಟು ವಿಷಯಗಳನ್ನ ಓದ್ಕೊಂಡು ಹೋಗ್ಲೇಬೇಕಾಗಿರುತ್ತೆ. ಹಾಗಾಗಿ ಈ ಪುಸ್ತಕಗಳನ್ನ ನೀವೆಲ್ಲರೂ ಸಹ ತೆಗೆದುಕೊಂಡು ಓದಿ ನಿಮಗೆ ಹೆಚ್ಚು ಇನ್ನೂ ಅನುಕೂಲ ಆಗುತ್ತೆ ಅನ್ನೋದಾಗಿ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಓದೋದು ಅಂದ್ರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಓದೋದಲ್ಲ ಸ್ನೇಹಿತರೆ. ಅದು ನಾವು ಸರಿಯಾದ ತಾಳ್ಮೆಯನ್ನ ಇಟ್ಟು ಸಾಕಷ್ಟು ದಿನಗಳನ್ನ ನಾವು ಅದಕ್ಕೆ ವಿನಿಯೋಗ ಮಾಡಿ ಶ್ರಮದಿಂದ ನಾವು ಅದನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಇಲ್ಲಿ ಯಾವುದು ಸಹ ಅದೃಷ್ಟದ ಆಟ ಅಲ್ಲ, ನಿಮ್ಮ ಶ್ರಮದ ನಿಮ್ಮ ತಾಳ್ಮೆಯ ಪ್ರತಿಫಲವೇ ಒಂದು ಹುದ್ದೆ ಆಗಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಯಾರು ಸಹ ಅದೃಷ್ಟದ ಆಟಕ್ಕೆ ಬಲಿಯಾಗ್ಕೋಬೇಡಿ. ಯಾವ್ದೋ ಒಂದು ಪುಸ್ತಕ ಸಿಕ್ಕಿದೆ, ಯಾರಿಗೋ ಒಬ್ರಿಗೆ ಆಗಿರುತ್ತೆ, ಏನಾಗಿರುತ್ತೆ, ಅದನ್ನ ಎಲ್ಲರಿಗೂ ಆಗುತ್ತೆ ಅಂತ ಪರಿಗಣಿಸ್ಬೇಡಿ. ಹಾಗಾಗಿ ನಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ನೀವು ಪಡ್ಕೊಬೇಕಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು KS ಅನ್ನು ಓದುವಂತಹವರು ಅಥವಾ ಪದವಿ ಮೇಲೆ ಇನ್ನೂ ಹೆಚ್ಚಾಗಿ ಓದ್ತಾ ಇದ್ದೀನಿ ಎನ್ನುವಂತಹವರು, KS ಓದುವಂತಹವರಿಗೆ ಬಿಪಿನ್ ಚಂದ್ರಪಾಲ್ ಅವರ ಬಿಪಿನ್ ಚಂದ್ರ ಅವರ ಆಧುನಿಕ ಭಾರತದ ಇತಿಹಾಸ, ನಂತರ ಪ್ರಾಚೀನ ಭಾರತ, RS ಶರ್ಮಾ ಅವ್ರ ಪುಸ್ತಕ, ಇದನ್ನು ಸಹ ಓದ್ಬೋದು. ಇನ್ನೊಂದು ಪ್ರಾಚೀನ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ, DD ಕೋಸಂಬಿ, ಇವರ ಪುಸ್ತಕಗಳನ್ನ KS ಅನ್ನು ಓದುವಂತಹವರು, ಇನ್ನು ಹೆಚ್ಚು ನನಗೆ ಸಮಗ್ರವಾದ ಜ್ಞಾನ ಬೇಕು ಅನ್ನುವಂತಹವರನ್ನ ಈ ಪುಸ್ತಕಗಳನ್ನ ಓದ್ಬೋದು ಹೆಚ್ಚಾಗಿ. ಇದರಲ್ಲಿ ನಾನು ಕನಿಷ್ಠ 2 ಪುಸ್ತಕಗಳನ್ನು ಓದಿನಿ. RS ಶರ್ಮಾ ಮತ್ತು ಬಿಪಿನ್ ಚಂದ್ರ ಅವ್ರ ಪುಸ್ತಕಗಳನ್ನ 2 ಪುಸ್ತಕಗಳನ್ನು ಓದಿನಿ. ನಾನು ಇತಿಹಾಸ ಪ್ರಶ್ನೆ ಬಂದಾಗ ಇದೊಂದಿಷ್ಟು ರಿಸರ್ಚ್ ಓರಿಯೆಂಟೆಡ್ ಇರೋದ್ರಿಂದ ಎರಡನ್ನೂ ಸಹ ಅನಲೈಸ್ ಮಾಡ್ಬಿಡ್ತಿದ್ದೆ ಪ್ರಶ್ನೆಗಳನ್ನ. ಹಾಗಾಗಿ ಅಷ್ಟು ಮಟ್ಟಿಗೆ ಇತಿಹಾಸ ಅನ್ನುವಂತಹದ್ದು ನನಗೆ ಅನುಕೂಲ ಆಗಿತ್ತು ಪರೀಕ್ಷೆ. ನಾನು ಮುಂದಿನ ದಿನಗಳಲ್ಲಿ ಓದ್ತೀನಿ, ಯಾವುದು ತರಗತಿಯನ್ನು ತೆಗೆದುಕೊಂಡಾಗ ಇತಿಹಾಸದ ವಿಷಯಗಳ ಕುರಿತು ಮಾತನಾಡ್ತೇನೆ. ನಂತರ ಒಂದಿಷ್ಟು ಗೈಡ್ ತರ ಬೇಕು ನಿಮಗೆ ಪರೀಕ್ಷೆಯಲ್ಲಿ ಓದ್ಕೊಂಡು ಹೋಗಿ ಸರಳವಾಗಿ. ನೀವು ಈಗಾಗಲೇ ಈ ಪುಸ್ತಕಗಳನ್ನ ಓದಿರ್ತೀರಿ, ಈ ಪುಸ್ತಕಗಳನ್ನೆಲ್ಲ ಓದಿರ್ತೀರಿ. ಆದ್ರೆ ಈ ಒಂದಿಷ್ಟು ಅದನ್ನ ರಿವೈಸ್ ಮಾಡ್ಬೇಕು, ನಾನು ಅರ್ಜೆಂಟ್ ಆಗಿ ಏನಾದ್ರು ಓದ್ಕೊಂಡು ಹೋಗ್ಬೇಕು ಅಂತಂದ್ರೆ, ಸದ್ಯಕ್ಕೆ ಏನಾದ್ರು ಓದ್ಕೊಂಡು ಹೋಗ್ಬೇಕು ಅಂದ್ರೆ ಈ ಪುಸ್ತಕಗಳನ್ನ ತೆಗೆದುಕೊಳ್ಳಿ. ಸೋಮಪ್ಪ ದುಂಡಿಗೇರಿ ಅವರ ಸಮಗ್ರ ಭಾರತದ ಇತಿಹಾಸ ಈ ಪುಸ್ತಕವನ್ನ ತೆಗೆದುಕೊಳ್ಳಿ. ನಂತರ ಸಮಗ್ರ ಸ್ಪರ್ಧಾ ಇತಿಹಾಸ ಅನ್ನುವಂತಹದ್ದು, ಇದು ಸಹ ಚೆನ್ನಾಗಿದೆ ಪುಸ್ತಕ. ಇದು ಸೋಮಪ್ಪ ಮಾಡುವಂತದ್ದು ಮತ್ತೆ S ಪಾಂಡಿಚೇರಿ ಮಾಡಿರುವಂತಹ ಪುಸ್ತಕ. ಅಂದ್ರೆ ಒಂದೇ ಸತಿ ನೀವು ಓದ್ಕೊಂಡು ಹೋಗ್ತಾರೆ ಡೈಜೆಸ್ಟ್. ಇವು ಪುಸ್ತಕ ಅಂತಲ್ಲ, ನೀವು ಬೇರೆ ಮಾರುಕಟ್ಟೆಯಲ್ಲಿ ಆದ ಪುಸ್ತಕಗಳನ್ನ ನೀವು ಏನಾದ್ರು ತಯಾರಿಗೆ ತುರ್ತಾಗಿ ಓದ್ಕೊಂಡು ಹೋಗ್ಬೇಕು, ಒಂದಿಷ್ಟು ಸಾಮಾನ್ಯ ಜ್ಞಾನವನ್ನು ತಡ್ಕೊಂಡು ಹೋಗ್ಬೇಕು, ಯಾವ್ದು ಬಿಡಬಾರ್ದು ವಿಷಯ, ನಾನು ಸಮಗ್ರವಾಗಿ ನಾನು ತಳಪಾಯವಾಗಿ ಓದಿಲ್ಲ ಆದ್ರೂ ಒಂದ್ ಸ್ವಲ್ಪ ವಿಷಯ ತಿಳ್ಕೊಂಡು ಹೋಗ್ಬೇಕು ಅಂದ್ರೆ ಈ ತರದ ಪುಸ್ತಕಗಳನ್ನ ಓದ್ಕೊಂಡು ಹೋಗಿ. ಆದ್ರೆ ಹುದ್ದೆ ಪಡ್ಕೊಂತೀನಿ, ಅಲ್ಲಿ ಬರೋ ಪ್ರಶ್ನೆ ಒಂದೂ ಬಿಡೋದಿಲ್ಲ ಅಂತೆಲ್ಲ ಹೋಗ್ಬೇಕು ಅಂದ್ರೆ ಮೇಲೆ ಹೇಳಿರುವಂತ ಎಲ್ಲಾ ಪುಸ್ತಕಗಳನ್ನ ಓದ್ಕೊಂಡು ಹೋಗ್ಬೇಕು. ಇಲ್ಲಿ ಈ ಪುಸ್ತಕ ಓದ್ಕೊಂಡೋದವರಿಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮೇಲೆ ಎಲ್ಲಾ ಸಮಗ್ರವಾಗಿ ಓದ್ಕೊಂಡವನಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಅವನು ಕರೆಕ್ಟ್ ಆಗಿ ಅಟೆಂಡ್ ಮಾಡಿರ್ತಾನೆ. ಯಾಕಂದ್ರೆ ಆ ಪುಸ್ತಕಗಳು ಅಂತ ಓದನ್ನ ಬಯಸಿರುತ್ತೆ. ಅವೇನಾದ್ರು ಓದಿ ಪಾಯಿಂಟ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಂಡು ಓದ ಅಂದ್ರೆ ಇನ್ನೂ ಸಹ ಪರೀಕ್ಷೆ ಅನ್ನುವಂತಹದ್ದು ಸರಳ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇಷ್ಟು ಇತಿಹಾಸಕ್ಕೆ ಓದುವಂತಹ ಒಂದಿಷ್ಟು ಪುಸ್ತಕಗಳು ಮತ್ತು ಮೆಟೀರಿಯಲ್ಸ್ ಗಳು ಸ್ನೇಹಿತರೆ. ಹಾಗಾದ್ರೆ ಇತಿಹಾಸವನ್ನ ಓದಲು ಬಳಸುವಂತಹ ಕೌಶಲ್ಯಗಳು ಹೇಗಿರಬೇಕು? ನಾವು ಯಾವೆಲ್ಲ ಕೌಶಲ್ಯಗಳು? ಓದಿದ ತಕ್ಷಣ ಸುಮ್ಮನೆ ಪುಸ್ತಕ ಇಟ್ಕೊಂಡು ಓದೋದ ಅಲ್ಲ. ನಾವು ಓದುವಂತಹ ಸಂದರ್ಭದಲ್ಲಿ ಒಂದಿಷ್ಟು ನಮ್ಮ ಜೊತೆ ಸಲಕರಣೆಗಳು ಇರಬೇಕು ಅನ್ನುವಂತಹದ್ದು. ಮೊದಲನೇದಾಗಿ ಒಂದು ಭೂಪಟಗಳನ್ನು ಸಿಗ್ತಾವೆ ನಿಮಗೆ ಎಲ್ಲಾ ಒಂದು ಸ್ಟೇಷನರಿಲಿ. ಒಂದಿಷ್ಟು 100 ಭೂಪಟಗಳನ್ನು ತಂದಿಟ್ಕೊಳ್ಳಿ. ಯಾವ್ದಾದ್ರು ಪ್ರಾಚೀನ ಭಾರತದ ಇರ್ಬೋದು, ಆಧುನಿಕ ಭಾರತ ಇರ್ಬೋದು, ಮಧ್ಯಕಾಲೀನ ಭಾರತದ ಇತಿಹಾಸ ಇರ್ಬೋದು, ಪ್ರಪಂಚದ ಇತಿಹಾಸ ಇರ್ಬೋದು. ಓದುವಂತಹ ಸಂದರ್ಭದಲ್ಲಿ ಎಲ್ಲಾ ಭೂಪಟ ಇಟ್ಕೊಂಡು
ಪಕ್ಕದಲ್ಲಿ ಇಟ್ಕೊಳ್ಳಿ. ನೀವು ಓದುವಂತಹ ವಿಷಯ ಏನಾದ್ರು ಬಂದ್ರೆ ಅದ್ರಲ್ಲಿ ಮಾರ್ಕ್ ಮಾಡಿ ಅಲ್ಲಿನ ಸಂದರ್ಭಕ್ಕೆ ಕಿತ್ಕೊಂಡು ಓದಿ. ನಿಮಗೆ ಹೆಚ್ಚು ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಸುಮ್ಮನೆ ಓದೋದ್ರ ಜೊತೆ ಪಾಯಿಂಟ್ಸ್ ಮಾಡ್ಕೊಂತ ಇದನ್ನ ಪಾಯಿಂಟ್ಸ್ ಮಾಡ್ಕೊಂಡು ಅಲ್ಲಿ ಗುರುತಿಸಿ ನಿಮ್ಮ ನೋಟ್ಸ್ ಜೊತೆಗೆ ಅದನ್ನ ಪಿನ್ ಮಾಡಿ ಇಟ್ಕೊಳ್ಳಿ. ಅವಾಗ ಇನ್ನೂ ಸಹ ಇತಿಹಾಸ ಸರಳ ಆಗುತ್ತೆ. ಮತ್ತೆ ನಂತರ ಅಲ್ಲಿ ಬರುವಂತಹ ಪಟ್ಟಿಗಳನ್ನ ಈ ರೀತಿಯಾಗಿ ಪಟ್ಟಿಗಳನ್ನಾಗಿ ಮಾಡ್ಕೊಂಡಿರುವಂತಹದ್ದು. ಇದು ನಾನು ಮಾಡ್ಕೊಂಡಿದ್ದ ಪಟ್ಟಿ. ಈ ರೀತಿಯಾಗಿ ಪಟ್ಟಿಗಳನ್ನ ಈಗ ಇದು 16 ಮಹಾ ಜನಪದಗಳ ಬಗ್ಗೆ ಕೊಟ್ಟಿರುವಂತಹದ್ದು. ಈ ರೀತಿ ಪಟ್ಟಿಗಳನ್ನ ಮಾಡಿಕೊಂಡು ಸರಳವಾಗಿ ಇವುಗಳನ್ನ ಒಂದಿಷ್ಟು ಪರೀಕ್ಷೆ ಹಿಂದಿನ ದಿನ ರಿವೀಸ್ ಮಾಡ್ಕೊಂಡು ಹೋದ್ರೆ ಇನ್ನೂ ಸಹ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ರಾಜನ ಮನೆತನಗಳ ಕಾಲಾನುಕ್ರಮ. ಯಾವ್ದಾದ್ರು ಮಾರುಕಟ್ಟೆಗೆ ಸಿಗುವಂತಹ ಪುಸ್ತಕಗಳ ಈ ಪಟ್ಟಿಗಳೆಲ್ಲ ಸಾಕಷ್ಟು ಕೊಟ್ಟಿರ್ತಾನೆ. ಈ ಪಟ್ಟಿಗಳನ್ನ ಏನ್ ಮಾಡ್ಬೇಕು, ತೆಗೆದುಕೊಂಡ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಸಪರೇಟ್ ಇತಿಹಾಸವನ್ನು ಓದುವಂತಹ ನಿಮ್ಮ ಪಾಯಿಂಟ್ಸ್ ನೋಟ್ಸ್ ಜೊತೆಗೆ ಸೇರಿಸ್ಕೊಬೇಕು. ಯಾಕಂದ್ರೆ ಇವುಗಳನ್ನೆಲ್ಲವೂ ಸಹ ನೀವು ಸಮಗ್ರವಾಗಿ ಈ ಪರೀಕ್ಷೆ ಹಿಂದಿನ ದಿನ ಎಲ್ಲವನ್ನೂ ಸಹ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಎಲ್ಲಾ ಪುಸ್ತಕವನ್ನು ರಿವಿಷನ್ ಮಾಡಕ್ ಇಡಕ್ಕಾಗೋದಿಲ್ಲ. ನೀವು ಮಾಡ್ಕೊಂಡಿರೋ ನೋಟ್ಸ್ಗೆ ಇದನ್ನ ಅಟ್ಯಾಚ್ ಆಗಿದ್ರೆ ಒಂದ್ಸತಿ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಇದು ನಾವು ಬೆಳೆಸುವಂತಹ ಒಂದು ಕೌಶಲ್ಯಗಳು. ಇಷ್ಟು ಸಮಗ್ರ ಇಷ್ಟು ಪುಸ್ತಕಗಳನ್ನ ಓದ್ಕೊಳ್ಳೋದನ್ನ, ಇಷ್ಟು ಪುಸ್ತಕಗಳನ್ನ ಒಂದು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟತೆಗೆ ತೆಗೆದುಕೊಂಡ್ಬಂದು ನಾವು ರಿವಿಷನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ ಅನ್ನುವಂತಹದ್ದು. ಇಷ್ಟು ರಾಜಮನೆತನಗಳ ಕ್ರಮ. ಅಂದ್ರೆ ಇದು ಒಂದು ಪಟ್ಟಿಯನ್ನು ಹೇಳಿದೀನಿ. ಇನ್ನು ಮಿಕ್ಕಿದೆಲ್ಲಾ ಬರುವಂತಹ ಬೇರೆ ರೀತಿ ಬರುವಂತಹ ಪಟ್ಟಿಗಳನ್ನೆಲ್ಲವೂ ಸಹ ನೀವೇನ್ ಮಾಡ್ಬೇಕು, ಪಟ್ಟಿಯನ್ನು ಸಂಗ್ರಹಣೆ ಮಾಡುವಂತಹ ಕೆಲಸವನ್ನ ಮಾಡ್ಬೇಕು ಅನ್ನುವಂತಹದ್ದು. ನಂತರ ಕೃತಿಗಳನ್ನ ಪಟ್ಟಿ. ನೀವು ನೋಡ್ಬೋದು ಮಧ್ಯಕಾಲೀನ ಭಾರತದ ಇತಿಹಾಸದ ಕುರಿತು ಸಾಕಷ್ಟು ಕೃತಿಗಳನ್ನ ಕೇಳುವಂತಹದ್ದು ನೋಡ್ಬೋದು. ಕವಿಗಳು ಅವ್ರು ಯಾರು ಕೃತಿಯನ್ನ ಬರೆದಿದ್ದಾರೆ ಅನ್ನುವಂತಹದ್ದು, ಯಾರ ಆಸ್ಥಾನದಲ್ಲಿದ್ದಾನೆ, ಮತ್ತೆ ಕವಿಗಳು ಕೇಳಿರುವಂತಹ ಸ್ಟೇಟ್ಮೆಂಟ್ ಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತಹದ್ದು ನೋಡ್ಬೋದು. ಇಲ್ಲಿ ಅಬುಲ್ ಫಜಲ್ ಅನ್ನುವಂತಹ ಬರೆದಿರುವಂತಹ ಕೃತಿ ನೋಡ್ಬೋದು. ಇಲ್ಲಿ ಅಕ್ಬರಿ ನಾಮ ಬರೆದವನು ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ಈ ಸತಿ ಕೇಳಲಾಗಿದೆ. ಇದನ್ನ ಏನ್ ಮಾಡ್ಬೇಕು, ಈ ಕೃತಿಗಳ ಪಟ್ಟಿಯನ್ನ ಎಲ್ಲಾದ್ರೂ ಪಟ್ಟಿ ಸಂಗ್ರಹಣೆ ಮಾಡಿ ಕೊಟ್ಟಿರ್ತಾರೆ. ಅವುಗಳನ್ನ ನೀವು ಸಿದ್ಧಪಡಿಸಿರುವಂತಹ ನೋಟ್ಸ್ ಜೊತೆಗೆ ಅಟ್ಯಾಚ್ ಮಾಡ್ಕೊಂಡು ಹಿಂದಿನ ಪರೀಕ್ಷೆ ಹಿಂದಿನ ನೋಡ್ಕೊಂಡು ಹೋಗುವಂತಹದ್ದು, ಮತ್ತೆ ಮತ್ತೆ ನೀವು ಮರ್ತೋದಾಗ ನೋಡ್ಕೊಳ್ಳುವಂತಹದ್ದು. ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಬಿಡಿಸುವಂತಹ ಸಂದರ್ಭದಲ್ಲಿ ತಟ್ಟನೆ ಬೇಗ ಸಿಗ್ಬೇಕು ನಿಮಗೆ ಪಟ್ಟಿ. ಅಂತಹ ಸಂದರ್ಭ ಸಮಯ ವ್ಯರ್ಥ ಮಾಡಬಾರ್ದು. ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ಬೇಗ ನಾವು ಉತ್ತರಗಳನ್ನ ಕಲಿಬೇಕು. ಬೇಗ ಬೇಗ ನಮ್ಮ ಕಲಿಕೆ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗ್ಬೇಕು ಅಂತಂದ್ರೆ ನಾವು ಈ ತರದ ಒಂದು ಮಾದರಿಯನ್ನ ಅನುಸರಿಸಬೇಕು ಅನ್ನುವಂತಹದ್ದು. ನಂತರ ಇತಿಹಾಸದ ಪ್ರಮುಖ ಘಟನೆಗಳು. ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಯಾವ್ದಾದ್ರು ಘಟನೆ ಕೇಳ್ತಾರೆ. ಇನ್ನೊಂದು ಉದಾಹರಣೆಗಳಿಗೆ ತೆಗೆದುಕೊಂಡಿದ್ದೀನಿ. ಚೌರಿ ಚೌರ ಇನ್ಸಿಡೆಂಟ್ ಇದೆ ನೋಡಿ, ಸಿಪಾಯಿ ದಂಗೆ, ಉಪ್ಪಿನ ಸತ್ಯಾಗ್ರಹ, ಈಸೂರು ದುರಂತ. ಇವನ್ನೆಲ್ಲವೂ ಸಹ ಆಧುನಿಕ ಭಾರತದ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಕಷ್ಟು ಕೇಳುವಂತಹದ್ದು ಇರುತ್ತೆ. ಹಾಗಾಗಿ ಈ ಇತಿಹಾಸಕ್ಕೆ ಸಂಬಂಧಪಟ್ಟಿದಂತಹ ಪ್ರಮುಖ ಘಟನೆಗಳನ್ನ ಏನ್ ಮಾಡ್ಬೇಕು, ಪಟ್ಟಿಯಾಗಿ ಇಟ್ಕೊಂಡು ನಂತರ ಅವುಗಳನ್ನ ಅಧ್ಯಯನವನ್ನ ಅವುಗಳ ಕಡೆ ಹೆಚ್ಚಾಗಿ ಮಾಡ್ಬೇಕು. ನೋಡಿ ಸ್ನೇಹಿತರೆ, ಇತಿಹಾಸ ಅನ್ನುವಂತಹದ್ದೇ ಓದುವಂತಹದ್ದು ಇಷ್ಟೆಲ್ಲಾ ಬಗೆಯಲ್ಲಿದೆ. ನಾವು ಯಾವುದೋ ಒಂದು ಪುಸ್ತಕವನ್ನು ಇಟ್ಕೊಂತೀವಿ, ನೆನಪಾಗ್ತಿಲ್ಲ ಅಂತೀವಿ, ಓದಕ್ ಆಗ್ತಿಲ್ಲ ಅಂತ ಹೇಳ್ತೀವಿ, ಯಾಗೋ ಹೋಗ್ತೀವಿ. ನೋಡಿ, ಈ ಮಾದರಿಗಳನ್ನ ಅನುಸರಿಸಿ ನಾವು ಈ ಪುಸ್ತಕಗಳನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಸಲಕರಣೆಗಳನ್ನು ಜೋಡಿಸ್ಕೊಂಡು ಹೀಗೆ ಓದುವಂತಹ ಮಾದರಿಯನ್ನು ಏನಾದ್ರೂ ಸಿದ್ಧಪಡಿಸಿಕೊಂಡ್ರೆ ನಮಗೆ ಇತಿಹಾಸ ಅನ್ನುವಂತಹದ್ದು ಓದುವಿಕೆ ಸರಳ ಆಗುತ್ತೆ ಅನ್ನುವಂತಹದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಇತಿಹಾಸವನ್ನ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಓದಿ. ನಂತರ ನಮಗೆ ಬಹಳ ಮುಖ್ಯವಾಗಿ ಬರುವಂತಹದ್ದು ಭೂಗೋಳಶಾಸ್ತ್ರ. ಭೂಗೋಳಶಾಸ್ತ್ರ ಓದುವ ಕ್ರಮ, ಪುಸ್ತಕಗಳು ಹೇಗಿರುತ್ತೆ ಅನ್ನುವಂತಹದ್ದು. ಸ್ನೇಹಿತರೆ, ಭೂಗೋಳದಲ್ಲಿ ನಾವು ಬಹುಮುಖ್ಯವಾಗಿ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಅತಿ ಹೆಚ್ಚಾಗಿ ನಾವೆಲ್ಲರೂ ಸಹ ಓದ್ತೇವೆ. ಪ್ರಶ್ನೆಗಳು ಸಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಬರುವಂತಹದನ್ನ ನೋಡ್ಬೋದು. ತುಂಬಾ ಸರಳವಾಗಿರುವಂತಹದ್ದು, ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಸಹಾಯವಾಗುವಂತಹದ್ದು ಭೂಗೋಳಶಾಸ್ತ್ರ. ಎಲ್ಲರಿಗೂ ಸಹ ಭೂಗೋಳದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕುತೂಹಲ ಇರುತ್ತೆ. ಆ ಕುತೂಹಲವನ್ನು ಹೆಚ್ಚು ನೀವು ಇನ್ನೂ ಜಾಗೃತಗೊಳಿಸ್ಕೊಂತ ಸಾಕಷ್ಟು ಓದಿನಲ್ಲಿ ತೊಡ್ಕೊಂಡ್ರೆ ನಿಜವಾಗ್ಲೂ ಸಹ ಭೂಗೋಳಶಾಸ್ತ್ರ ಸರಳ ಆಗಿರುತ್ತೆ. ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಬಹುದು. ಹಾಗಾದ್ರೆ ನೋಡೋಣ ಯಾವೆಲ್ಲ ಪುಸ್ತಕಗಳನ್ನ ಓದ್ಬೇಕು, ಮತ್ತೆ ನಾವು ಓದುವಂತಹ ಕ್ರಮ ಹೇಗಿರುತ್ತೆ, ಯಾವೆಲ್ಲ ಕೌಶಲ್ಯಗಳನ್ನ ಭೂಗೋಳಶಾಸ್ತ್ರಕ್ಕೆ ನಾವು ಅಳವಡಿಸ್ಕೊಬೇಕು ಅನ್ನುವಂತಹದ್ದು. ನೋಡಿ ಸ್ನೇಹಿತರೆ, ನೋಡಿ ಒಂದಿಷ್ಟು ಪ್ರಮುಖವಾದಂತಹ ಪಾಯಿಂಟ್ಸ್ ಗಳನ್ನ ಇಲ್ಲಿ ಮಾಡಿಕೊಂಡಿದ್ದೀನಿ. ಭೂಮಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ಸಂಗ್ರಹ ಮಾಡ್ಬೇಕು. ನಾವು ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತೀವೋ ಅವರೆಲ್ಲೂ ಸಹ ಭೂಮಿಯ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನ ಕಲೆ ಹಾಕಬೇಕು. ಓದುವಾಗ ಪ್ರಾದೇಶಿಕವಾಗಿ ಅಲ್ಲಿ ಇರುವಂತೆ ಕಲ್ಪನೆ. ನೀವೇನಾದ್ರೂ ಖಂಡಗಳ ಬಗ್ಗೆ ಓದ್ತಾ ಇದ್ದೀನಿ ಅಂದ್ರೆ, ನೀವು ಆಸ್ಟ್ರೇಲಿಯಾ ಖಂಡದ ಬಗ್ಗೆ ಓದ್ತಿದ್ದೀನ ಅಂದ್ರೆ ಅಲ್ಲಿ ಪ್ರಾದೇಶಿಕತೆಗೆ ತೆಗೆದುಕೊಂಡಾಗಿ ಓದ್ಕೊಂಡು ಅಲ್ಲಿನ ಜಾಗದಲ್ಲಿ ಇರುವ ರೀತಿ ಕಲ್ಪನೆ ಮಾಡ್ಕೊಂಡು ಓದಿ ನಿಜವಾಗ್ಲೂ ಸಹ ಪರೀಕ್ಷೆಯಲ್ಲಿ ನಿಮಗೆ ಏನಾಗುತ್ತೆ, ಅಲ್ಲಿನ ಯಾವ್ದು ಓದಿರ್ತೀರೋ ಅದ್ ನೆನಪಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅಲ್ಲಿರುವಂತೆ ಪರಿಕಲ್ಪನೆ ಮಾಡ್ಕೊಳ್ಳಿ. ಭಾರತದಲ್ಲಿ ನೀವು ಓದುವಂತಹ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಎಲ್ಲಾ ಗಿರಿಧಾಮಗಳ ಬಗ್ಗೆ ಓದ್ತೀನಿ ಅಂತ ತಿಳ್ಕೊಳ್ಳಿ.
ಅದ್ ಸರ್ಚ್ ಮಾಡಿ ಗಿರಿಧಾಮ ಅದ್ ಹೇಗಿದೆ ಅಂತ ನೋಡ್ಕೊಂಡು ಈ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ ಅಂತ ಒಂದ್ಸತಿ ತಿಳ್ಕೊಂಡ್ರೆ ಸಾಕು. ಮತ್ತೆ ಯಾವುದೇ ಕಾರಣಕ್ಕೂ ಸಹ ನೀವು ಮರೆಯೋದಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಲ್ಲಿರುವಂತ ಪರಿಕಲ್ಪನೆಯನ್ನ ಮಾಡ್ಕೊಳ್ಳಿ, ಓದಿ ಇನ್ನೂ ಸಹ ಹೆಚ್ಚು ಅನುಕೂಲ ಆಗುತ್ತೆ ಅಂತೆ. ಭೂಗೋಳಶಾಸ್ತ್ರ ಓದುವಾಗ ನಿಮ್ ಪಕ್ಕದಲ್ಲಿ ಒಂದು ಗ್ಲೋಬ್ ಇರಲೇಬೇಕು. ಗ್ಲೋಬ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಅರ್ಥೈಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತೇನೆ. ಹಾಗಾಗಿ ನಿಮ್ಗೇನಾದ್ರು ಗ್ಲೋಬ್ ಇದ್ರೆ ಸರಳವಾಗಿ ಅರ್ಥ ಮಾಡ್ಕೊಬಹುದು. ನಿಮಗೆ ಶಾಲಾ ಕಾಲೇಜುಗಳಲ್ಲಿ ನೋಡಿರ್ತೀರ ದೊಡ್ಡದು, ಈಗೆಲ್ಲ ಚಿಕ್ಕ ಚಿಕ್ಕದೆಲ್ಲ ಸಿಗುತ್ತೆ. ಆ ಗ್ಲೋಬ್ ಅನ್ನು ಸುಮ್ಮನೆ ತಂದಿಟ್ಕೊಳ್ಳಿ. ನಿಮ್ಗೆ ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರ್ಬೋದು, ಸಮಭಾಜಕ ವೃತ್ತ ಇರ್ಬೋದು, ಮಕರ ಸಂಕ್ರಾಂತಿ ವೃತ್ತ ಇರ್ಬೋದು, ಒಟ್ಟು ಭೂಗೋಳದ ವಿಸ್ತೀರ್ಣತೆ ಎನ್ನುವಂತಹ ನೀವು ಬರೀ ಪುಸ್ತಕದಲ್ಲಿ ಓದೋದಕ್ಕಿಂತ ಅಲ್ಲೊಂದ್ಸತಿ ನೀವು ವಿಸ್ತೀರ್ಣವನ್ನ ಗ್ಲೋಬ್ ಅನ್ನ ನೋಡಿದಾಗ ಇನ್ನೂ ಹೆಚ್ಚಾಗಿ ನೆನ್ಪುಳಿಯೋ ಸಾಧ್ಯತೆ ಇರುತ್ತೆ. ನಂತರ ಅಟ್ಲಾಸ್ ಗಳನ್ನ ಬಳಸಬೇಕಾಗುತ್ತೆ. ಶಾಲಾ ಅಟ್ಲಾಸ್ ಗಳು ನಿಮಗೆಲ್ಲ ಸ್ಟೇಷನರಿ ಸಿಗ್ತವೆ, ಚಂದ ಚಂದ ಇರುವಂತಹ ಚಿತ್ರಗಳನ್ನ ಬಿಡಿಸಿರುವಂತವು. ಆ ಅಟ್ಲಾಸ್ ಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ. ಓದುವಂತಹ ಸಂದರ್ಭದಲ್ಲಿ ಆ ಪ್ರದೇಶಗಳನ್ನ ಮಾರ್ಕ್ ಮಾಡುವಂತಹದ್ದು, ನಿಮ್ಮದೇ ಶೈಲಿಯಲ್ಲಿ ಗುರುತಿಸುವಂತಹದ್ದು, ಮತ್ತೆ ಚಿತ್ರಗಳನ್ನ ಬಿಡಿಸುವಂತಹದ್ದು, ಇವುಗಳನ್ನೆಲ್ಲವನ್ನು ಸಹ ಮಾಡಿ ನಿಮಗೆ ಇನ್ನೂ ಸಹ ಸರಳ ಆಗ್ತಾ ಆಗುತ್ತೆ ಅನ್ನುವಂತಹದ್ದು. ಮತ್ತೆ ವಾತಾವರಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹದ್ದು. ಈ ಪ್ರಸ್ತುತ ಸಂದರ್ಭದಲ್ಲಿ ಯಾವೆಲ್ಲ ವಾತಾವರಣಗಳಿದಾವೆ, ಈಗ ಬಂದಿರುವಂತಹ ಎಲ್ಲಿನೋ ಅನ್ನುವಂತಹದ್ದು ಇರ್ಬೋದು, ಈಗ ಪ್ರಸ್ತುತವಾಗಿರುವಂತಹದ್ದು ಅದು ಎಲ್ಲುಂಟು, ಯಾವ ಖಂಡ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಾವು ಕಲೆ ಹಾಕೊಂತ ಹೋಗ್ಬೇಕು. ಆ ಹಿನ್ನೆಲೆಯಲ್ಲೂ ಸಹ ಓದ್ಬೇಕಾಗುತ್ತೆ ಅನ್ನುವಂತಹದ್ದು. ನಂತರ ಮೊಬೈಲ್ ನಲ್ಲಿ ಕಂಪಾಸ್ ಬಳಸಲು ತಿಳಿದಿರ್ಬೇಕು ಅಂತ. ಮೊಬೈಲ್ ನೆಲ್ಲ ಕಂಪಾಸ್ ಬರುತ್ತೆ, ಅದರ ಹಿನ್ನೆಲೆಯಲ್ಲೂ ಸಹ ನೀವು ಓದ್ಬೋದು. ಮತ್ತೆ ಪ್ರಾದೇಶಿಕ ವೈವಿಧ್ಯತೆಗಳ ಬಗ್ಗೆ ತಿಳಿಯಲೇಬೇಕು. ಹಾಗಾಗಿ ಭಾರತದ ವಾತಾವರಣ, ಮತ್ತೆ ಅಮೆರಿಕದ ವಾತಾವರಣ, ಇಂಗ್ಲೆಂಡಿನಲ್ಲಿ ಬರುವಂತಹ ವಾತಾವರಣ, ಆಸ್ಟ್ರೇಲಿಯಾದ್ದು, ಆಫ್ರಿಕಾ ಖಂಡದಲ್ಲಿ ಬರುವಂತಹದ್ದು, ಹೀಗೆ ಸಾಕಷ್ಟು ಖಂಡಗಳ ಹಿನ್ನೆಲೆಯಲ್ಲೂ ಸಹ ವಾತಾವರಣ ಹೇಗೆಲ್ಲ ಬದಲಾವಣೆಗೆ ಒಳಪಡುತ್ತೆ, ಎಲ್ಲ ಪ್ರಾದೇಶಿಕ ವೈವಿಧ್ಯತೆಗಳನ್ನ ಒಳಗೊಂಡಿದೆ ಅನ್ನುವಂತಹದನ್ನ ನೀವು ಬಹುಮುಖ್ಯವಾಗಿ ಪರಿಗಣಿಸಬೇಕು. ಈ ಇಷ್ಟು ಅಂಶಗಳು ನಿಮ್ಗೆ ಜೊತೆಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಭೂಗೋಳಶಾಸ್ತ್ರ ಅನ್ನುವಂತಹದ್ದು ತುಂಬಾ ಸಹಾಯ ಆಗುತ್ತೆ ಅನ್ನುವಂತಹದ್ದು. ಇಲ್ಲಿ ನೋಡ್ಬೋದು, ಈ ಗ್ಲೋಬ್ ಇರ್ಬೋದು, ಅಟ್ಲಾಸ್ ಇರ್ಬೋದು, ಇವೆಲ್ಲ ಸಹ ಸಲಕರಣೆಗಳನ್ನು ನೀವು ಇಟ್ಕೊಂಡು ಓದಿದಾಗ ಇನ್ನೂ ಸರಳ ಆಗ್ತಾ ಹೋಗುತ್ತೆ. ಸಮಾಧಾನದಿಂದ ಓದಿ, ಚೆನ್ನಾಗಿ ತಾಳ್ಮೆಯಿಂದ ಅರ್ಥೈಸ್ಕೊಂಡು ಓದಿ. ಮತ್ತೆ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋ ತರ ಓದ್ಬೇಕು, ಇನ್ನೊಬ್ಬರ ತರ ಅರ್ಥ ಮಾಡಿಸೋ ತರ ಓದ್ಬೇಕು. ಆಗ ಮಾತ್ರ ನೀವು ಓದಿರುವಂತಹದ್ದು ಮನದಟ್ಟಾಗುತ್ತೆ ಅನ್ನುವಂತಹದ್ದು. ನಂತರ ಪ್ರಮುಖವಾಗಿ ಓದಲು ಬಳಸುವಂತಹ ಪುಸ್ತಕಗಳು ಯಾವುವು ಅನ್ನುವಂತಹದ್ದು ನೋಡ್ಬೋದು. ಎಲ್ಲರೂ ಸಹ ಡಾಕ್ಟರ್ ರಂಗನಾಥ್ ಪುಸ್ತಕವನ್ನ ಓದ್ತಾ ಇರ್ತಾರೆ, KS ಓದೋರು ಅಂತವ್ರಿಗೆಲ್ಲ. ಪ್ರಪಂಚದ ಭೂಗೋಳಶಾಸ್ತ್ರ ಸ್ನೇಹಿತರೆ, ಇದು ಓದಿ ಒಳ್ಳೆ ಪುಸ್ತಕ, ಒಳ್ಳೆ ವಿಷಯಗಳಿರುವಂತಹ ನೋಡ್ಬೋದು. ನಂತರ ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಇಷ್ಟು ಪುಸ್ತಕಗಳು ನಿಮಗೆ ಒಂದಿಷ್ಟು ಸುದೀರ್ಘವಾಗಿರುವಂತಹದ್ದು. ನೀವು ಓದಿದ್ರೆ ಭೂಗೋಳಶಾಸ್ತ್ರವನ್ನ ಎಂದಿಗೂ ಸಹ ಮರೆಯೋಕೆ ಸಾಧ್ಯತೆನೇ ಇಲ್ಲ. ಒಂದಿಷ್ಟು ನಾನು ಹಿಂದೆ ಹೇಳಿರುವಂತಹ ಕೌಶಲ್ಯಗಳನ್ನ ಅಳವಡಿಸ್ಕೊಂಡು ಓದಿ, ಖಂಡಿತ ನಿಮಗೆ ಭೂಗೋಳಶಾಸ್ತ್ರ ಅನ್ನುವಂತಹದ್ದು ಸರಳ ಆಗುತ್ತೆ ಅನ್ನುವಂತಹದ್ದು. ನಂತರ ಒಂದಿಷ್ಟು ಇನ್ನೂ ನಿಮಗೆ ಒಂದೇ ಪುಸ್ತಕದಲ್ಲಿ ಎಲ್ಲ ಬೇಕು, ಬೇಗ ಓದ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತಂದ್ರೆ ನೀವು ನೋಡಿ, ಬಡೇಮಿಯಾ ಅವ್ರದ್ದು ಸ್ಪರ್ಧಾ ಭೂಗೋಳಶಾಸ್ತ್ರ ಚೆನ್ನಾಗಿದೆ. ಅಂದ್ರೆ ಯಾವ್ದು ಚಿತ್ರಗಳು ಕಡಿಮೆ ಬಳಸಿದ್ದಾರೆ ಇದರಲ್ಲಿ, ಆದ್ರೆ ಪಾಯಿಂಟ್ಸ್ ವೈಸ್ ವಿಷಯಗಳನ್ನ ಹೆಚ್ಚಾಗಿ ಕೊಡ್ಕೊಂತ ಹೋಗಿದ್ದಾರೆ. ನೀವೇನಾದ್ರೂ ಒಂದು 15 ದಿವಸದಲ್ಲಿ 10 ದಿವಸದಲ್ಲಿ ಓದ್ತೀನಿ ಪುಸ್ತಕ ಅಂತಂದ್ರೆ ಇದನ್ನ ಓದ್ಕೊಬಹುದು. ಆದ್ರೆ ಇಲ್ಲಿ ಹೇಳಿರುವಂತವು ಖಂಡಿತ 10-15 ದಿವಸದಲ್ಲಿ ಓದುವಂತ ಪುಸ್ತಕ ಅಲ್ಲ, 1-1.5 ತಿಂಗಳು ಓದ್ಬೇಕು. ನಾನು ಓದಿರೋ ಓನ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಿರುವಂತಹದ್ದು. ಹಾಗಾಗಿ ಸಡನ್ ಆಗಿ ಓದ್ಬೋದು. ಈ ಪುಸ್ತಕವನ್ನು ಓದಿನಿ, 2 ಬಾರಿ ಈ ಪುಸ್ತಕವನ್ನ ಓದಿದ್ದೀನಿ ಅರ್ಥೈಸ್ಕೊಳ್ಳೋದಕ್ಕೋಸ್ಕರ. ಇದನ್ನು ನೀವು ಓದ್ಬೋದು. ಅದನ್ನ ಬಿಟ್ರೆ ಇವೆರಡರಲ್ಲಿ ಯಾವ್ದಾದ್ರು ಒಂದ್ ತಗೊಂಡು ಓದಿ. ನಂತರ KM ಸುರೇಶ್ ಅವ್ರದ್ದು ಭೂಗೋಳಶಾಸ್ತ್ರ, ಅವ್ರದ್ದು ಚೆನ್ನಾಗಿರುವಂತಹ ಪುಸ್ತಕ. ಇದು ಒಂದಿಷ್ಟು ಕಲರ್ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ಬಳಸ್ಕೊಂಡು ನೀವು ಒಂದು ಓದೋದಕ್ಕೆ, ಅಂದ್ರೆ ತುರ್ತಾಗಿ ಓದೋದಕ್ಕೆ ಅನುಕೂಲ ಆಗುತ್ತೆ. ನಾನು ಯಾವ್ದನ್ನು ಬಿಡಬಾರ್ದು, ಓದ್ಬೇಕು ಅಂದ್ರೆ ರಂಗನಾಥ್ ಅವ್ರು ತೆಗೆದುಕೊಂಡು ಸಮಗ್ರವಾಗಿ ಓದಿ ಸ್ನೇಹಿತರೆ, ಇನ್ನೂ ಅನುಕೂಲ ಆಗುತ್ತೆ. ನಂತರ ನೋಡ್ಬೇಕು, ನೀವು ಇತಿಹಾಸ ಓದಲು ಬಳಸುವಂತ ಕೌಶಲ್ಯದಲ್ಲಿ ಗ್ಲೋಬ್ ಇರ್ಲೇಬೇಕು ಸ್ನೇಹಿತರೆ. ದೊಡ್ಡದೇನ್ ಬೇಡ, ತಗೊಳ್ಳಿ, ಅನುಕೂಲ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಏನಾದ್ರು ಕೊಡ್ತೀನಿ ಅಂತಂದ್ರೆ, ನೀವು ಓದ್ತೀವಿ ಅಂತಂತಂದ್ರೆ ಒಂದು ಚಿಕ್ಕದಾಗಿ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಕೊಳ್ಳಿ. ಏನಾದ್ರು ಭೂಗೋಳಶಾಸ್ತ್ರವನ್ನು ಓದುವಾಗ ಅದು ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ನಂತರ ಶಾಲಾ ಅಟ್ಲಾಸ್ ಇದೆ. ನಿಮಗೆ ಇಂಗ್ಲಿಷ್ ಅಲ್ಲಂತೂ ಇನ್ನೂ ಡಿಸೈನ್ ಇರುವಂತಹದ್ದು, ಒಳ್ಳೆ ಚೆನ್ನಾಗಿ ಚಿತ್ರ ಇರುವಂತಹವೆಲ್ಲ ಸಿಗ್ತವೆ. ನಿಮಗೆ ಬೇಗ ಅರ್ಥ ಆಗೋದಕ್ಕೋಸ್ಕರ ನೀವು ಕನ್ನಡದಲ್ಲಿ ಬೇಕು ಅಂದ್ರೆ ಶಾಲಾ ಅಟ್ಲಾಸ್ ಅನ್ನ ತೆಗೆದುಕೊಳ್ಳಿ, ಇನ್ನೂ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು. ನಂತರ ಭೂಗೋಳವನ್ನ ಓದುವಂತಹ ಸಂದರ್ಭದಲ್ಲಿ ರೇಖಾಚಿತ್ರಗಳನ್ನ ತಯಾರಿಸುವಂತಹದ್ದು ಬಹಳ ಮುಖ್ಯ. ನಿಮ್ಮ ಓನ್ ರೇಖಾಚಿತ್ರಗಳನ್ನ ತಯಾರಿಸುವಂತಹದ್ದು ನೋಡ್ಬೋದು. ಇದು ಭೂಗೋಳದಲ್ಲಿರುವಂತಹ ರೇಖಾಂಶಗಳು ಮತ್ತು ಗಳ ಕುರಿತು ನಾನಿಲ್ಲಿ ಚಿತ್ರವನ್ನ ಬಿಡಿಸ್ಕೊಂಡಿದ್ದೀನಿ. ಈ ಚಿತ್ರಗಳನ್ನ ನೀವು ನೋಡ್ಬೋದು. ರೇಖಾಂಶಗಳಿರ್ಬೋದು, ಅಕ್ಷಾಂಶಗಳಿರ್ಬೋದು, ಇವೆಲ್ಲವನ್ನು ಸಹ ನೀವು ಚಿತ್ರಗಳ ವೈಸು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಚಿತ್ರವನ್ನ ಬರ್ಕೊಬೇಕು. ನೀವೇನಾದ್ರು ಈ ರೀತಿ ವರ್ಕ್ ಮಾಡಿದ್ರೆ ಬೇಗ ನೆನಪಿನಲ್ಲಿ ಉಳಿಯೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಪರೀಕ್ಷೆಯಲ್ಲಿ ಏನಾದ್ರು ಕೇಳ್ದ ಅಂದ್ರೆ ಈ ಚಿತ್ರಗಳನ್ನು ಬಿಡಿಸಿ ನೀವು ಐಡೆಂಟಿಫೈ ಮಾಡಿ ಸರಿಯಾಗಿ ಗುರುತಿಸಬಹುದು.
ನಂತರ ಮಾರುತಗಳ ಬಗ್ಗೆ ಬರುತ್ತೆ. ನೀವು ಏನಾದ್ರು ಬೇರೆ ಬೇರೆ ಮಾರುತಗಳ ಬಗ್ಗೆ ಎಲ್ಲ ಕೇಳ್ತೇನೆ. ಆ ಮಾರುತಗಳು ಯಾವ ಅಂದ್ರೆ ಗಡಿಯಾರದ ವೈಸು ತಿರುಗ್ತಾವೋ ಅಥವಾ ಆಂಟಿ ಗಡಿಯಾರದ ವೈಸು ತಿರುಗ್ತಾವೋ, ಇವೆಲ್ಲಾ ಚಿತ್ರಗಳನ್ನ ಬಿಡಿಸ್ಕೊಬೇಕಾಗುತ್ತೆ. ನೀವು KPSC ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾನೆ, ಅಲ್ಲಿ ಗೊಂದಲ ಆಗುತ್ತೆ. ನೀವು ಆ ಪ್ರದೇಶಕ್ಕೆ ಹೋಗ್ಬಿಟ್ಟು ನಂತರ ಆ ಪ್ರವಾಹದ ವೈಸು ನೀವೇನಾದ್ರೂ ಮಾರ್ಕ್ ಮಾಡ್ಕೊಂಡ್ರೆ ಚಿತ್ರವನ್ನ ಬಿಡಿಸ್ಕೊಂಡ್ರಿ ಅಂದ್ರೆ ನಿಮಗೆ ಸರಳ ಆಗುತ್ತೆ. ಇದು ನಾನು ನೋಟ್ಸ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಬಿಡಿಸ್ಕೊಂಡಂತಹ ಚಿತ್ರ ಈ ರೀತಿ ಅದು ಸುಂದರವಾಗಿರ್ಬೇಕು ಅಂತೇನಿಲ್ಲ, ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಆ ಚಿತ್ರ ಇದ್ರೆ ಸಾಕು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಚಿತ್ರವನ್ನ ಬಿಡಿಸ್ಕೊಳ್ಳಿ. ನಿಮಗೆ ತುಂಬಾ ಅರ್ಥ ಆಗೋದಕ್ಕೆ ಭೂಗೋಳಶಾಸ್ತ್ರ ಅನ್ನುವಂತಹದ್ದು ಬಹಳ ಮುಖ್ಯ ಆಗುತ್ತೆ ಅನ್ನುವಂತಹದ್ದು. ನಂತರ ಭೂಪಟವನ್ನ ನಾವು ಓದ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ಭೂಗೋಳಶಾಸ್ತ್ರವನ್ನ ಈ ಎಲ್ಲಾ ಮಾನದಂಡಗಳನ್ನ ಅನುಸರಿಸಿ ನೀವು ಏನಾದ್ರೂ ಓದಿದ್ದೇ ಆದ್ರೆ ನಿಜವಾಗ್ಲೂ ಸಹ ಭೂಗೋಳಶಾಸ್ತ್ರದ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ಹಾಕೋದಕ್ಕೆ ಸಹಾಯವಾಗುತ್ತೆ ಸ್ನೇಹಿತರೆ. ಒಂದು ಭಾಗ ಒಂದರಲ್ಲಿ ಈ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಮತ್ತು ಪ್ರಚಲಿತ ಘಟನೆಗಳು ಮತ್ತು ಈ ಪ್ರಾಥಮಿಕವಾಗಿ ಓದುವಂತಹ ಪುಸ್ತಕಗಳ ಕುರಿತು ಚರ್ಚೆ ಮಾಡಿದ್ದೀನಿ. ಮುಂದಿನ ಭಾಗದಲ್ಲಿ ಮುಂದೆ ಸಂವಿಧಾನ ಇರ್ಬೋದು, ಅರ್ಥಶಾಸ್ತ್ರ ಮತ್ತು ವಿಜ್ಞಾನ ಮತ್ತು ಮೆಂಟಲಿಬಿಲಿಟಿಯನ್ನ ಯಾವಾಗ ಓದ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ತರಗತಿಯನ್ನ ಪ್ರಾರಂಭ ಮಾಡ್ತೇವೆ. ಎಲ್ಲರೂ ಸಹ ಭಾಗ 2 ವೀಕ್ಷಿಸಿ ಅಂತ ಕೇಳ್ಕೊಂತ, ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ತರದ ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋದಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ಕೇಳ್ಕೊಂತ ಎಲ್ಲರಿಗೂ ಧನ್ಯವಾದ.